ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಒಂದು ಸ್ಪೆಷಲ್ ಟಾಪಿಕ್ ಬಂದು ನಮಗೆ ಕರೆಂಟ್ ಅಫೇರ್ಸಲ್ಲಿ ಅತಿ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆಗಳು ಯೋಜನೆಗಳ ಮೇಲೆ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ನಮಗೆ ಒಂದು ಏಪ್ರಿಲ್ ತಿಂಗಳ ಒಂದು ಬಹುಮುಖ್ಯ ಟಾಪ್ 3 ಕರೆಂಟ್ ಅಫೇರ್ಸ್ಗಳಾಗಿರ್ಬೋದು ಮತ್ತು ಮಾರ್ಚ್ ಮತ್ತು ಮೇ ತಿಂಗಳ ಕರೆಂಟ್ ಅಫೇರ್ಸ್ಗಳನ್ನಾಗಿರ್ಬೋದು ನಿಮಗೆ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಅದರ ಜೊತೆಗೆ ಇಂದು ನಾವು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಯಾವೆಲ್ಲ ಕರೆಂಟ್ ಅಫೇರ್ಸ್ಗಳು ನಮಗೆ ಸುದ್ದಿಯಲ್ಲಿದ್ದಾವೆ, ಅವುಗಳ ಮೇಲೆ ನಿಮಗೆ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, KA KPSC, ನಿಮಗೆ KS ಫಿಲಿಮ್ಸ್ ಅಥವಾ ಬೇರೆ ಬೇರೆ ಇತರೆ ಹುದ್ದೆಗಳಿಗಾಗಿರ್ಬೋದು ಎಲ್ಲ ಎಕ್ಸಾಮ್ಗಳಿಗೂ ಉಪಯೋಗ ಆಗುವಾಗೆ ನಾನು ಮಾಹಿತಿ ಕೊಡ್ತೀನಿ. ಇಲ್ಲಿ ಯಾವುದೇ ಥರ ಒನ್ ಲೈನರ್ಗಳನ್ನು ಹೇಳ್ಕೊಳ್ತಾ ಹೋಗಲ್ಲ ಸ್ನೇಹಿತರೆ. ಬಟ್ ಯಾವುದು ಒನ್ ಲೈನರ್ ಓದಬೇಕು, ಯಾವುದು ಸ್ಟೇಟ್ಮೆಂಟ್ ಓದಬೇಕು, ಯಾವುದು ಬರೀ ಎರಡೇ ಸ್ಟೇಟ್ಮೆಂಟ್ ಕೇಳ್ತಾನೆ, ಅಥವಾ ಯಾವುದು ABCD ಕೊಟ್ಬಿಟ್ಟು ABC ಸರಿ ACD ಸರಿ ಅಂತ ಕೊಡ್ತಾನೆ, ಪ್ರತಿಯೊಂದೂ ಇಂಚಾಗಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇದು ಒಂದು ಮಾರ್ಗದರ್ಶನದ ಥರ, ಒಂದು ಮೆಂಟರಿಂಗ್ ಥರ ನಾನು ನಿಮಗೆ ಕ್ಲಾಸ್ಗಳನ್ನು ಮಾಡ್ತಾ ಬರ್ತೀನಿ. ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾನೆ, ನೀವು ಯಾವ ರೀತಿ ಓದ್ಕೋಬೇಕಂತ ಅಷ್ಟೇ ನಾನು ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಈಗ ಬರುವಂಥದ್ದು ಮುಂದೆ ಎಕ್ಸಾಮ್ ಯಾವುದು, PC ಎಕ್ಸಾಮ್ಗೆ ಎಷ್ಟು ಓದಬೇಕು ಇದರಲ್ಲಿ? ಜಸ್ಟ್ ಪ್ರಧಾನಮಂತ್ರಿ ನಮಗೆ PMRKVY ಫುಲ್ ಫಾರ್ಮ್ ಕೇಳ್ಬೋದು, ಅಥವಾ ಎಷ್ಟಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು. ಅದನ್ನು ಬಿಟ್ಟರೆ ಇದರ ಉದ್ದೇಶ ಏನು, ಈ 3 ರೀತಿ ಒಂದು ವರ್ಡಲ್ಲಿ ಪ್ರಶ್ನೆ ಕೇಳ್ತಾನೆ, ಅಥವಾ ಈ 3 ಕೊಟ್ಬಿಟ್ಟು ABC ಅಂತ ಕೊಡ್ತಾ ಬರ್ತಾನೆ ಅಷ್ಟೇ. ತುಂಬ ಸಿಂಪಲ್ ಇರುತ್ತೆ. ನೆಕ್ಸ್ಟ್ KPSC ಅಥವಾ KA ಒಂದು ಗ್ರೂಪ್ B ಹುದ್ದೆಗಳು, FDA ಹುದ್ದೆಗಳು, PSA ಹುದ್ದೆಗಳು ಅಂತ ಬಂದಾಗ ಆ ಯೋಜನೆಗಳ ಉದ್ದೇಶಗಳು, ಫಲಾನುಭವಿಗಳು ಆಗಿರ್ಬೋದು, ಅವುಗಳ ಒಂದು ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು ಸ್ಟೇಟ್ಮೆಂಟ್ ಇನ್ನು ಜಾಸ್ತಿ ಕೇಳ್ತಾ ಬರ್ತಾನೆ. 4 ಸ್ಟೇಟ್ಮೆಂಟ್ ಕೊಟ್ಟು ಟಫೆಸ್ಟ್ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಅದನ್ನು ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು. ಸೊ ಇಷ್ಟು ಸ್ಕೀಮ್ಗಳು ಅಷ್ಟೇ. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ, ಸಮೃದ್ಧ ಕಾರ್ಯಕ್ರಮ, PM ಸೂರಜ್ ಪೋರ್ಟಲ್ ಯೋಜನೆ ಏನು ಹೇಳುತ್ತೆ, ಸ್ವಾವಲಂಬನಿ ಸ್ಕೀಮ್ ಏನು ತಿಳಿಸ್ಕೊಡುತ್ತೆ, ವಿದ್ಯಾಂಜಲಿ ಉಪಕ್ರಮ ಸ್ಟಾರ್ಟ್ ಮಾಡಿದ್ದಾರೆ 2.0, ನಂತರ ಸಂಪೂರ್ಣತಾ ಅಭಿಯಾನ 2.0 ಶುರು ಮಾಡಿದ್ದಾರೆ. ಸೊ ಇಷ್ಟೂ ಸಹ ನಮಗೆ ಎಷ್ಟರಲ್ಲಿ ಶುರುವಾಯಿತು ಅಂತ ಒಂದು ಸಿಂಪಲಾಗಿ PC ಪರೀಕ್ಷೆ ಕೇಳ್ತಾನೆ, ಅಥವಾ ಇಷ್ಟು ಯೋಜನೆಗಳ ಒಂದು ಉದ್ದೇಶ ಏನಾಗಿತ್ತು ಅಂತ ನಿಮಗೆ ಪ್ರಶ್ನೆ ಕೇಳ್ತಾ ಬರ್ತಾನೆ, ಅಥವಾ ಈ ರೀತಿ ಏನಾದರೂ ಇತ್ತಂದರೆ ಅವುಗಳ ಫುಲ್ ಫಾರ್ಮ್ಗಳನ್ನು ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಬರ್ತೀನಿ. ಇದು PCಗೆ. ನೀವು PCಗೆ ಎಷ್ಟು ಓದಿದೆ ಅಂದರೆ ಸಾಕು ಇಷ್ಟೇ. ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ರೆ ವೀಡಿಯೋಗಳನ್ನು ಆದಷ್ಟು ಬೇಗ ನೀವು 1.5x ಮತ್ತು ಅಥವಾ 2x ಅಲ್ಲಿ ಸ್ಪೀಡಲ್ಲಿ ಇಟ್ಕೊಂಡೆ ವೀಡಿಯೋಗಳನ್ನು ಕೇಳಿ. ಎಕ್ಸಾಮ್ ಹತ್ರ ಇದೆ, ಯಾವುದೇ ಕಾರಣಕ್ಕೂ ನಿಮ್ಮ ಟೈಮು ವ್ಯರ್ಥ ಆಗಬಾರ್ದು. ಕಂಟೆಂಟು ಕರೆಕ್ಟ್ ಇರುತ್ತೆ, ಎಲ್ಲನೂ ಚೆನ್ನಾಗೇ ಹೇಳ್ತೀನಿ, ಅರ್ಥ ಆಗುತ್ತೆ. ಬಟ್ ಟೈಮ್ ಡ್ಯೂರೇಷನ್ನು ಜಾಸ್ತಿ ಹೋಗಬಾರ್ದು. ಆದಷ್ಟು ಬೇಗ ರಿವಿಷನ್ ಮಾಡ್ಕೊಳ್ತಾ ನೀವು ವೀಡಿಯೋವನ್ನು ನೋಡ್ತಾ ಬರಬೇಕು. PSIಗೆ ಓದ್ತಿರೋರು, ಮುಂದೆ ಬರುವಂಥ KE FDAಗೆ ಓದ್ತಿರೋದು ತುಂಬ ಸೀರಿಯಸ್ಸಾಗಿ ಕೂತ್ಕೊಂಡು ಇದನ್ನು ನೋಟ್ಸ್ ಮಾಡ್ಕೊಳ್ತಾ ಬರಬೇಕಾಗ್ತದೆ, ಮತ್ತು ಡೆಪ್ತಾಗಿ ಓದಿರಬೇಕಾಗ್ತದೆ ಇದ್ರ ಬಗ್ಗೆ. ಸೊ ಇಲ್ಲಿ ಪ್ರಧಾನಮಂತ್ರಿ ಕೃಷಿ ವಿಕಾಸ್ ಯೋಜನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಈ ಥರ ಸರ್ಚ್ ಕೊಟ್ಟರೆ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಅಥವಾ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಡೈರೆಕ್ಟ್ ಜಾಯ್ನ್ ಆಗ್ತಾ ಬರ್ಬೋದು. ಅಲ್ಲಿ ಬರುವಂತಹ ಹೈ ವೋಲ್ಟೇಜ್ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ಗಳನ್ನು ಹಾಕ್ತಾಯಿದ್ದೀನಿ ಪ್ರತಿದಿನ ಮಂತ್ಲಿ ವೈಸು. ಅವುಗಳನ್ನೆಲ್ಲ ನೀವು ರಿವಿಷನ್ ಮಾಡ್ಕೊಳ್ತಾ ಬರಬೇಕು. ಮತ್ತು ಆಗಾಗ ಕ್ವಿಜಸ್ಗಳಾಗಿರ್ಬೋದು ಮತ್ತು ಡೈಲಿ ಪೋಲ್ಗಳನ್ನು ಅಟೆಂಡ್ ಮಾಡ್ತಾಯಿರಿ. ಅವೆಲ್ಲವೂ ಸಹ ಎಕ್ಸಾಮ್ ಓರಿಯೆಂಟೆಡ್, 100% ಎಕ್ಸಾಮ್ಗೆ ಏನು ಬೇಕು ಅದನ್ನಷ್ಟೇ ಗ್ರೂಪಲ್ಲಿ ನಾನು ಶೇರ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಇಂದಿನ ಮೊದಲನೇ ಸ್ಕೀಮ್ ನೋಡ್ತಾ ಬರೋಣ. ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಅಂದರೆ PM ಅಂದರೆ ಪ್ರಧಾನಮಂತ್ರಿ, R ಅಂದರೆ ರಾಷ್ಟ್ರೀಯ, K ಅಂದರೆ ಕೃಷಿ, V ಅಂದರೆ ವಿಕಾಸ್ ಯೋಜನೆ. ಫುಲ್ ಫಾರ್ಮ್ ಕೇಳ್ತಾನೆ. PMRKVನ ಫುಲ್ ಫಾರ್ಮ್ ಅಥವಾ ವಿಸ್ತೃತ ರೂಪ ಏನು ಅಂತ. ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಆಗಿರ್ತದೆ ಸ್ನೇಹಿತರೆ. ಸೊ ಇದು ಮೂಲತಃ ನಮಗೆ ಬಿಡುಗಡೆ ಆಗಿದ್ದು 2007-08ರಲ್ಲಿ. ತದನಂತರ ಕಾಲಕ್ಕೆ ತಕ್ಕಂತೆ ಇದನ್ನು ಅಪ್ಡೇಟನ್ನು ಮಾಡ್ತಾ ಬಂದಿರ್ತಾರೆ. ಇದು ಮೂಲತಃ ಸಚಿವಾಲಯ, ನಮಗೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಕೃಷಿಗೆ ಸಂಬಂಧಪಟ್ಟಿದ್ದು ಆಲ್ಮೋಸ್ಟ್ ಕೃಷಿ ಇಲಾಖೆನೇ ಶುರು ಮಾಡಿರ್ತದೆ, ಅಥವಾ ಅದರ ಒಂದು ಸೆಕ್ರೆಟರಿಯೇಟ್ ಅಂದರೆ ಸಚಿವಾಲಯ ಶುರು ಮಾಡಿರುತ್ತೆ. ಉದ್ದೇಶ ಏನು, ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಹೂಡಿಕೆ ಹೆಚ್ಚಿಸಲು ರಾಜ್ಯಗಳನ್ನು ಮತ್ತು ಪ್ರೋತ್ಸಾಹಿಸೋದಕ್ಕೋಸ್ಕರ ಇದನ್ನು ಶುರು ಮಾಡಿರ್ತಾರೆ. ಯಾವುದೇ ಒಂದು ರಾಜ್ಯಗಳಲ್ಲಿ ಅಲ್ಲಿರುವಂಥ ಕೃಷಿಗಳ ಬೇಡಿಕೆಗಳನ್ನು ಅಥವಾ ಅಲ್ಲಿ ಬರುವಂತಹ ಹೂಡಿಕೆ ಮಾಡೋದಕ್ಕೋಸ್ಕರ ಕೃಷಿ ಉದ್ಯಮದಲ್ಲಿ ಇವುಗಳನ್ನು ಜಾರಿಗೆ ತಂದಿರ್ತಾರೆ ಸ್ನೇಹಿತರೆ. ಹೆಸರೇ ಹೇಳ್ತೀನಿ ನಿಮಗೆ, PMRKVY ಹೆಸರೇ ಹೇಳ್ತಾ ಇದೆ. ಹಾಗಾಗಿ 2024ರಲ್ಲಿ ಇದನ್ನು ಪುನರ್ರಚಿಸಲಾಯಿತು. ಈ PMRKVYಯನ್ನು ಕೇಂದ್ರ ಪ್ರಾಯೋಜಿತ ಅಂಬ್ರೆಲಾ ಯೋಜನೆಗಾಗಿ ಮರುನಾಮಕರಣವನ್ನು ಮಾಡಲಾಗಿದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇದು ಮರು ಯೋಜನೆಯನ್ನು ಮಾಡಲಾಯಿತು, ಹಾಗಾಗಿ ಇದು ಸುದ್ದಿಯಲ್ಲಿದೆ. ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದೆ ಅಂದರೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಪ್ರಮುಖ ಯೋಜನೆಗಳಾದ PMRKVY ಜೊತೆಗೆ ಇತರೆ 3 ಕೃಷಿ ಯೋಜನೆಗಳನ್ನು ವಿಲೀನ ಮಾಡಿದ್ದಾರೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ, ಕೇಳುವಂತಹ ಚಾನ್ಸಸ್ಸು ತುಂಬಾ ಇರ್ತದೆ. ನಿಮಗೆ ಈ ಸ್ಟೇಟ್ಮೆಂಟು ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ. ಇಷ್ಟು PCಗೆ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಬರೋದು PSIಗೆ ಇಂಪಾರ್ಟೆಂಟು, ಮತ್ತು PCಗೆ ಹಿಂಗೂ ಕೇಳ್ಬೋದು. ಈ ಕೆಳಗಿನ ಯಾವ ಯೋಜನೆಗಳನ್ನು ಇತ್ತೀಚೆಗೆ ಒಂದು PMRKVYಗೆ
ಸೇರಿಸಲಾಗಿದೆ ಅಥವಾ ವಿಲೀನಗೊಳಿಸಲಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಕೃಷೋನ್ನತಿ ಯೋಜನೆ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಆಗಿರ್ತದೆ, NF ಅಂತ ಕರಿತೀವಿ, ಮತ್ತು ರಾಷ್ಟ್ರೀಯ ಜೇನು ಮತ್ತು ಜೇನುತುಪ್ಪ 23 NBHM ಅನ್ನೋದು ನಮಗೆ ಇಲ್ಲಿ ಶುರು ಮಾಡಿರ್ತಾರೆ. ಸೊ ತುಂಬ ಸಿಂಪಲ್ಲು. NMNF ಅಂದರೆ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ಫುಲ್ ಫಾರ್ಮ್ ಕೇಳಿಬಿಡ್ತಾನೆ. ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೀವಿ. ಇನ್ನೊಂದು NBHM ಅಂದರೆ ನ್ಯಾಷನಲ್ ಬೀ ಆ್ಯಂಡ್ ಹನಿ ಮಿಷನ್, ಅಂದರೆ ನಮಗೆ ರಾಷ್ಟ್ರೀಯ ಜೇನು ಮತ್ತು ಜೇನುತುಪ್ಪ ಮಿಷನ್ ಅಂತ ನಾವು ಇಲ್ಲಿ ಕರಿತಾ ಬರ್ತೀವಿ ಸ್ನೇಹಿತರೆ. ಓಕೆ, ರಾಷ್ಟ್ರೀಯ ಜೇನು ಮತ್ತು ಜೇನುತುಪ್ಪದಕ್ಕೆ ಸಂಬಂಧಪಟ್ಟ ಅಂದರೆ ನ್ಯಾಷನಲ್ ಬೀ ಆ್ಯಂಡ್ ಹನಿ ಮಿಷನ್ ಅಂತ ಕರಿತೀವಿ. ಇದನ್ನು ಫುಲ್ ಫಾರ್ಮ್ ಇವೆರಡೂ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಇದೊಂದು ಎಂಥ ಯೋಜನೆ? ಕೇಂದ್ರ ಪ್ರಾಯೋಜಿತ, ಅಂದರೆ ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಂದ್ರದಿಂದ ಪ್ರಾಯೋಜಿತ ಪಡ್ಕೊಂಡು ರಾಜ್ಯ ಸರ್ಕಾರಗಳು ಜಾರಿ ಮಾಡುವಂತಹ ಯೋಜನೆಗಳು ಇವಾಗಿರ್ತವೆ. ಇಲ್ಲಿ ಕೃಷಿ ಸಂಬಂಧಿತ ವಲಯಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ 2007ರಲ್ಲಿ ಇದನ್ನು ಜಾರಿಗೆ ತರಲಾಗಿದ್ದು ಸ್ನೇಹಿತರೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಇನ್ನು ಅಂಬ್ರೆಲಾ ಸ್ಕೀಮ್, ಒಂದೇ ಸೂರಿನಡಿ ಹಲವು ಸೌಲಭ್ಯಗಳನ್ನು ನೀಡುವಂತಹ ಒಂದು ಯೋಜನೆ ಆಗಿರ್ತದೆ. ಸೊ ಇದು ಯಾವ ಸಚಿವಾಲಯ ಜಾರಿಗೊಳಿಸುತ್ತೆ ಅಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಡಿ, ತುಂಬ ಸಿಂಪಲ್ ಆಗಿರುವಂಥದ್ದು. ಇದರಲ್ಲಿ ಈ ಹೆಚ್ಚಿನ ಸಾರ್ವಜನಿಕ ಹೂಡಿಕೆ ಮಾಡುವಂತೆ ರಾಜ್ಯ ಸರ್ಕಾರಗಳನ್ನು ಪ್ರೋತ್ಸಾಹಿಸುವುದು ಇದರ ಒಂದು ಮುಖ್ಯ ಉದ್ದೇಶ ಅಂತ ನಿಮಗೆ ಹೇಳಿದೆ. ಹಾಗಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲು ಎಷ್ಟು? ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ. ಈಗ ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಅದು ಕೇಂದ್ರ ರಾಜ್ಯ ಸರ್ಕಾರಗಳು ಪ್ರಾಯೋಜಿತ ಯೋಜನೆಗಳಾಗಿದೆ ಅಂದರೆ ಎರಡೂ ಸರ್ಕಾರಗಳು ಸಹ ವಿಲೀನವಾಗಿ ಅಲ್ಲಿ ದುಡ್ಡನ್ನು ಹಂಚಿಕೆಯನ್ನು ಮಾಡ್ತಾ ಬರ್ತಾರೆ ಸ್ಕೀಮ್ನ ಜಾರಿಗೊಳಿಸೋದಕ್ಕೋಸ್ಕರ. ಸೊ ಇಲ್ಲಿ ಸಾಮಾನ್ಯ ರಾಜ್ಯಗಳಿಗೆ ಕರ್ನಾಟಕ ಇವುಗಳನ್ನ ನಾವು ಏನು ಬೇರೆವೆಲ್ಲ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಇವೆಲ್ಲ ಸಾಮಾನ್ಯ ರಾಜ್ಯಗಳು. ಇಲ್ಲಿ ಕೇಂದ್ರ ಸರ್ಕಾರ 60% ದುಡ್ಡನ್ನು ಕೊಟ್ಟರೆ 40% ಕರ್ನಾಟಕ ಸರ್ಕಾರ ಕೊಡುತ್ತೆ ಅಥವಾ ಬೇರೆ ರಾಜ್ಯಗಳು ಕೊಡ್ತಾವೆ ಅಂತ ನೀವು ನೆನ್ಪಿಟ್ಕೋಬೇಕು. ಇನ್ನು ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಲಯ ರಾಜ್ಯಗಳಿಗೆ ಸ್ಪೆಷಲೈಸ್ಡಾಗಿ ಯಾವಾಗಲೂ ವಿಶೇಷವಾದಂಥ ಆದ್ಯತೆ ನೀಡ್ತಾ ಬರ್ತಾರೆ. ಇಲ್ಲಿ 90% ಈಶಾನ್ಯ ಮತ್ತು ಹಿಮಾಲಯ ರಾಜ್ಯಗಳ 90% ಕೇಂದ್ರ ಸರ್ಕಾರ ನೀಡಿದರೆ ಅಲ್ಲಿರುವಂತಹ ಹಿಮಾಲಯ ರಾಜ್ಯಗಳು ಅಥವಾ ಈಶಾನ್ಯ ರಾಜ್ಯಗಳು ಕೇವಲ 10% ಅಷ್ಟೇ ವರದಾನವನ್ನು ನೀಡ್ತಾ ಬರ್ತಾರೆ. ಇಲ್ಲಿ ಇನ್ನು ಕಂಪ್ಲೀಟ್ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಂಪ್ಲೀಟಾಗಿ 100% ಕೇಂದ್ರ ಸರ್ಕಾರವೇ ಅದಕ್ಕೆ ಅಮೌಂಟನ್ನು ನೀಡುತ್ತೆ. ಇವುಗಳ ಮೇಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ, ನೆನಪಲ್ಲಿರಬೇಕಾಗ್ತದೆ. KS ಫಿಲಿಮ್ಸ್ಗೆ ಅದು ಇಂಪಾರ್ಟೆಂಟ್ ಆಗಿರ್ತದೆ ಮತ್ತು PSIಗೂ ಸಹ ಕೇಳ್ತಾನೆ. ಪೇಪರ್ ಟಫ್ ಇತ್ತಂದರೆ ಆಲ್ಮೋಸ್ಟ್ ಇಂಥ ಪ್ರಶ್ನೆಗಳನ್ನೇ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಸೊ ಈ ಯೋಜನೆಯಲ್ಲಿ ಆಯಾ ಜಿಲ್ಲೆ ರಾಜ್ಯದ ಕೃಷಿ ಯೋಜನೆಗಳಿಗೆ ಅನುಗುಣವಾಗಿ ಬೇಕಾದ ಚಟುವಟಿಕೆಗಳನ್ನು ಆಯ್ಕೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರಗಳಿಗೆ ಒಂದು ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಸ್ಟೇಟ್ಮೆಂಟು ಇಂಪಾರ್ಟೆಂಟು. ನಂತರ ಇಲ್ಲಿ ರಿವಿಷನ್ ಮಾಡ್ಬೇಕಂದ್ರೆ ಏನು, ಇದು ಎಷ್ಟರ ಸ್ಥಾಪನೆ ಆಯಿತು, ಮರುನಾಮಕರಣ ಎಷ್ಟರಲ್ಲ ಆಯಿತು, PMRK ಅಂತ 2024ರಲ್ಲಿ. ಈ ಸಚಿವಾಲಯ ಯಾವುದು, ಇದು ಎಂತಹ ಯೋಜನೆ, ಇದರ ಒಂದು ಗಮನ ಯಾವುದ್ರ ಕಡೆ ಇದೆ, ಸುಸ್ಥಿರ ಕೃಷಿ ಕಡೆ ಇದೆ. ಅನುಷ್ಠಾನಗೊಳಿಸುವ ರಾಜ್ಯ ಸರ್ಕಾರಗಳಾಗಿರ್ತವೆ. ಇನ್ನು ಧನ ಸಹಾಯ ಯಾವ ರಾಜ್ಯಗಳು ಎಷ್ಟು ಮಾಡ್ತವೆ, ಕೇಂದ್ರ ರಾಜ್ಯಗಳು, ಹಿಮಾಲಯ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಎಷ್ಟಿದೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಷ್ಟಿದೆ ಅಂತ ರಿವಿಷನ್ ಮಾಡಿಬಿಟ್ರೆ ಅತಿ ಹೆಚ್ಚಾಗಿ ಫೋಕಸ್ ಮಾಡೋದು ಕೃಷಿ ಅಂದರೆ ಏನು, ಒಂದು ಪ್ರತಿ ಹನಿಗೂ ಹೆಚ್ಚಿನ ಬೆಳೆ ಪಡೆಯೋದಕ್ಕೆ ಮತ್ತು ಮಣ್ಣಿನ ಚೆನ್ನಾಗಿ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಮತ್ತು ಯಂತ್ರೀಕರಣ ಅಲ್ಲದೆ ಯಾವುದಾದ್ರೂ ಒಂದು ಯಂತ್ರಗಳನ್ನು ಬಳಸ್ಕೊಳ್ಳೋದಕ್ಕೆ, ಕೃಷಿ ಅರಣ್ಯೀಕರಣ ಆಗಿರ್ಬೋದು, ಬೆಳೆ ವೈವಿಧ್ಯಕರಣ ಆಗಿರ್ಬೋದು, ಕೃಷಿ ನವೋದ್ಯಮಗಳು, ಕಂಪ್ಲೀಟ್ ಕೃಷಿಗೆ ಸಂಬಂಧಪಟ್ಟಂತೆ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕು ಸ್ನೇಹಿತರೆ. ಇಲ್ಲಿ ನೋಡಿ ಸುಸ್ಥಿರ ಕೃಷಿ ಅಂತ ಈ ಪದ ನೆನ್ಪಿಟ್ಕೊಂಡಿದ್ರೆ ಸಾಕೆಲ್ಲನೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ತದೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಬರೋದು ನಮಗೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಆಗಿರ್ತದೆ. ಸೊ ಫುಲ್ ಫಾರ್ಮ್ ಇಂಪಾರ್ಟೆಂಟ್. PMMVY ಅಂದರೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಆಗಿರ್ತದೆ. ಇಲ್ಲಿ ನಮಗೆ ಈ ಯೋಜನೆ ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇದು 2017ರಲ್ಲಿ ಶುರುವಾಯಿತು. ಹಾಗಾಗಿ ಇತ್ತೀಚೆಗೆ ಇದು 9 ವರ್ಷವನ್ನು ಪೂರೈಸಿದೆ ಸ್ನೇಹಿತರೆ. ಜನವರಿ ತಿಂಗಳು ಕರೆಂಟ್ ಅಫೇರ್ಸ್ ಅಲ್ಲ ಇದು. ಹಾಗಾಗಿ ಜನವರಿ 1, 2017ಕ್ಕೆ ಇದು 9 ವರ್ಷ ಪೂರೈಸಿದೆ. ಹಾಗಾಗಿ ಈ ಸ್ಕೀಮು ಸುದ್ದಿಯಲ್ಲಿದೆ, ಕಂಪಲ್ಸರಿ ಓದಿರಬೇಕು. ನೋಡಿ, ಇದೊಂದೇ ಸ್ಕೀಮ್ ಅಂತಲ್ಲ, ನಮಗೆ 1975 ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವೆಲ್ಲ ಯೋಜನೆಗಳಿದೆ ಅವೆಲ್ಲ ಯೋಜನೆಗಳಲ್ಲಿ ನೀವೇನು ಓದಿರಬೇಕು, ಆ ಯೋಜನೆ ಹೆಸರು ಓದಿರಬೇಕು, ಅದು ಎಷ್ಟರಲ್ಲಿ ಜಾರಿಗೆ ತಂದರು ಅನ್ನೋದು ಓದಿರಬೇಕು, ಅದರ ಉದ್ದೇಶ ಏನಂತ ಓದಿರಬೇಕು. ಈ ಮೂರಲ್ಲಿ ಯಾವ ರೀತಿ ಬೇಕಾದರೂ ಇವೆರಡು ಕೊಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಬೋದು ಅಥವಾ ಇವೆರಡನ್ನು ಕೊಟ್ಟು ಮ್ಯಾಚ್ ದಿ ಫಾಲೋಯಿಂಗನ್ನು ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ಸೊ ತುಂಬ ಕೇರ್ಫುಲ್ಲಾಗಿ ಯೋಜನೆಗಳು ಅಂತ ಬಂದಾಗ KEAಗೆ ಆಗಿರ್ಬೋದು, KPSCಗೆ ಕಂಪಲ್ಸರಿ ನೀವು ಓದಿರಲೇಬೇಕು. ಯಾವ ರೀತಿ ಬೇಕಾದ್ರೂ ನಿಮಗೆ ಅವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ನಾನು ಜನವರಿ ತಿಂಗಳಲ್ಲಿ ಯಾವೆಲ್ಲ ಸುದ್ದಿಯಲ್ಲಿದೆ, ಫೆಬ್ರವರಿಯಿಂದ ಯಾವುದಂದರೆ ಈ 2026 ಜನವರಿಯಿಂದ ಜುಲೈವರೆಗೂ ಯಾವೆಲ್ಲ ಸರ್ಕಾರದ ಯೋಜನೆಗಳು, ಪ್ಲಾನಿಂಗುಗಳು ಸುದ್ದಿಯಲ್ಲಿದೆ ಅವನ್ನ ಮಾತ್ರ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ಸಚಿವಾಲಯ ಜಾರಿಗೊಳಿಸುತ್ತೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಮತ್ತು ವಿಭಾಗ 4 ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ ಅಡಿ ಇದು ಕಾನೂನು ಆಧಾರದ ಮೇಲೆ ಜಾರಿಗೊಳಿಸಿರುತ್ತೆ. ಯಾಕಂದರೆ ಇದು ಫುಡ್ಡಿಗೆ ಸಂಬಂಧಪಟ್ಟಿದ್ದು ಮಾತೃವಂದನಾ ಯೋಜನೆ. ಹಾಗಾಗಿ ಸೊ ಇದೊಂದು ಎಂಥ ಯೋಜನೆ? ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿರ್ತದೆ, CSS ಯೋಜನೆ. ಸೊ ಯೋಜನೆ ಪ್ರಯೋಜನಗಳು ಇಲ್ಲಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ KPSC, KSಗೆ ಇಂಪಾರ್ಟೆಂಟ್ ಆಗಿರ್ತದೆ. PSI ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು PCಗೆ 1 ವರ್ಡಲ್ಲಿ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ. ಸೊ ಮೊದಲ 2 ಜೀವಂತ ಮಕ್ಕಳು
ದವರಿಗೆ ಈ ಸೌಲಭ್ಯ ಲಭ್ಯವಿರುತ್ತೆ. ಅಂದರೆ ಯಾರಿಗೆ ಮೊದಲ 2 ಮಕ್ಕಳು ಯಾರಿಗೆ ಆಗುತ್ತೆ ಸೊ ಅಂಥ ಮಹಿಳೆಯರಿಗೆ ಈ ಸೌಲಭ್ಯ ಲಭ್ಯವಿರ್ತದೆ ಸ್ನೇಹಿತರೆ. ಆದರೆ ಇಲ್ಲೊಂದು ಷರತ್ತಿದೆ, 2ನೇ ಮಗು ಹೆಣ್ಣು ಮಗುವಾಗಿದ್ದರೆ ಮಾತ್ರ ಈ ಯೋಜನೆ ಲಾಭ. ಮೊದಲನೇ ಮಗು ಯಾವುದೇ ಆಗಿರಲಿ ಅಲ್ಲಿ ಫುಡ್ಗಳನ್ನು ಕೊಡ್ತಾ ಬರ್ತಾರೆ, ಬಟ್ 2ನೇ ಮಗು ಹೆಣ್ಣು ಮಗುವಾಗಿದ್ದರೆ ಮಾತ್ರ ಈ ಲಾಭ 2ನೇ ಮಗುಗೂ ಸಹ ಇವರಿಗೆ ಸಿಗ್ತಾ ಬರ್ತದೆ. ಮೊದಲ ಮಗುವಿಗೆ 5,000 ನಗದು ಸೌಲಭ್ಯವನ್ನು ನೀಡಲಾಗ್ತದೆ. 2ನೇ ಮಗುವಿಗೆ ಕೇವಲ ಹೆಣ್ಣಾಗಿದ್ದರೆ ಮಾತ್ರ ನೆನ್ಪಿಡ್ಕೋಬೇಕು 6,000 ನಗದು ಸೌಲಭ್ಯ ನೀಡಲಾಗ್ತದೆ. ಈ ನಗದು ಸೌಲಭ್ಯಗಳಲ್ಲಿ ಅವರು ವೇರಿಯೇಷನ್ಗಳನ್ನು ಕೊಡ್ತಾ ಬರ್ತಾರೆ ನಿಮಗೆ. ಸೊ ಕ್ಲೀನಾಗಿ ಓದ್ಕೊಳ್ಳಿ, 5,000 6,000 ಅನ್ನೋದನ್ನ ನೆನ್ಪಿಟ್ಕೋಬೇಕು. ಈ ಹಣವನ್ನು ನಿಗದಿಪಡಿಸಿದ ಹಂತಗಳ ಪ್ರಕಾರ 2 ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗ್ತದೆ, 2 ಟೈಮ್ಸ್. ಓಕೆ, ನೆನ್ಪಿಟ್ಕೋಬೇಕು. ನಕಲಿ ದಾಖಲೆಗಳನ್ನು ತಡೆಗಟ್ಟಲು ಪಾರದರ್ಶಕತೆ ತರಲು ಇಲ್ಲಿ ಆಧಾರ್ ಕಾರ್ಡ್ಗಳನ್ನು ಕಡ್ಡಾಯಗೊಳಿಸಿ. ಯಾಕಂದ್ರೆ ಒಂದ್ಸಲ ಆಧಾರ್ ಕಾರ್ಡ್ ಹಾಕ್ಬಿಟ್ರೆ ಮುಗಿದೋಯ್ತು, ತಾಯಿ ಹೆಸರಲ್ಲಿ ಪ್ರಿಂಟೆಡ್ ಇರುತ್ತೆ. ಸೊ ಎಷ್ಟೇ ಮಗು ಆದ್ರೂ ಅದರಲ್ಲಿ ಕಂಪ್ಲೀಟ್ ರೆಕಾರ್ಡಲ್ಲಿ ಸಿಗ್ತಾ ಬರ್ತದೆ ಸ್ನೇಹಿತರೆ. ಒಂದು ವೇಳೆ ಮಹಿಳೆ ಗರ್ಭಪಾತವಾದರೆ ಅಥವಾ ಮಗು ಏನಾದರೂ ನಾನಾ ಕಾರಣಗಳಿಂದ ಮೃತಪಟ್ಟರೆ ಅಂಥ ಮಹಿಳೆಯರನ್ನು ಮುಂದಿನ ಗರ್ಭಧಾರಣೆ ಸಮಯದಲ್ಲಿ ಹೊಸ ಫಲಾನುಭವಿಗಳೆಂದು ಪರಿಗಣಿಸಿ ಸೌಲಭ್ಯಗಳನ್ನು ನೀಡ್ತೀವಿ. ಈಗ ಒಂದು ಮಗು ಆಗಿರುತ್ತೆ, 2ನೇ ಮಗು ಏನೋ ಮಗು ಪ್ರಾಬ್ಲಮ್ ಆಗಿಬಿಟ್ಟು ಏನೋ ಪ್ರಾಬ್ಲಮ್ ಆಗಿರುತ್ತೆ, ಸೊ ಅದು ಸತ್ತೋಗುತ್ತೆ ಅಥವಾ ಏನೋ ಆಗಿರುತ್ತೆ, ಗರ್ಭಪಾತ ಆಗಿರುತ್ತೆ. ಆವಾಗ ಇವ್ರು ಆಲ್ರೆಡಿ ಹೆಸರು ನೋಂದಾಯಿಸ್ಬಿಟ್ಟಿರ್ತಾರೆ ಇದರಲ್ಲಿ, ಬಟ್ ಆ ಥರ ಆದಾಗ ಅದನ್ನು ಅಪ್ಡೇಟ್ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ಮಗುಗೆ ಅವ್ರು ಮಾಡ್ಕೋಬೇಕಾದ್ರೆ ಅವರಿಗೆ ಚಾನ್ಸಸನ್ನು ಕೊಡ್ತಾ ಬರ್ತಾರೆ, ಹೊಸ ಫಲಾನುಭವಿಗಳಂತ ಅವರು ಕನ್ಸಿಡರ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಸೊ 5 ಸ್ಟೇಟ್ಮೆಂಟು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಸಮೃದ್ಧ ಕಾರ್ಯಕ್ರಮ. ತುಂಬ ಸಿಂಪಲ್, ಎಕ್ಸಾಮ್ಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ಅಷ್ಟು ಓದಿದರೆ ಸಾಕು, ಓದಿದರೆ ಖುಷಿ. ಇಫ್ ಇನ್ ಕೇಸ್ ಓದಿಲ್ಲ ಅಂದರೆ ಏನೇ ಓದಿದ್ರೆ ಅದ್ರ ಜೊತೆ ನಾನು ಹೇಳೋ ಪಾಯಿಂಟ್ಸ್ನ ಎಕ್ಸ್ಟ್ರಾ ನೋಟ್ ಮಾಡ್ಕೊಳ್ತಾ ಹೋಗಿ. ಓಕೆ, ಇಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆಯ ರಾಜ್ಯ ಸಚಿವರು ಇತ್ತೀಚೆಗೆ ಈ ಜಿತಿನ್ ಪ್ರಸಾದ್ ಅಂತ ಇದ್ದಾರೆ, ಅವರು ಲೋಕಸಭೆಯಲ್ಲಿ ಈ ಕಾರ್ಯಕ್ರಮವನ್ನು ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಮಾಹಿತಿ ಯಾವುದೇ ಸುದ್ದಿಯಲ್ಲಿದ್ದರೂ ಸಹ ಅದು ಇಂಪಾರ್ಟೆಂಟ್. ಸಮೃದ್ಧ ಕಾರ್ಯಕ್ರಮ ಆಗಸ್ಟ್ 2021 ಶುರುವಾಗ್ತಾ ಬರ್ತದೆ. ಇದೊಂದು ಡಿಜಿಟಲ್ ಭಾರತ ನಿಗಮ ಅಂದರೆ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ದಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಮೈಟಿ ಸ್ಮಾರ್ಟ್ ಆ್ಯಪ್ ಹಬ್ ಮೂಲಕ ಸಮೃದ್ಧ ಕಾರ್ಯಕ್ರಮವನ್ನು ಅನ್ನೋ ಒಂದು ಅನುಷ್ಠಾನವನ್ನು ಗೊಳಿಸಲಾಗ್ತದೆ ಸ್ನೇಹಿತರೆ. ಸೊ ಮೈಟಿ ಅನ್ನೋದು ಇದು ಫುಲ್ ಫಾರ್ಮು ಸಹ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ಸೊ ಇಲ್ಲಿ ನಮಗೆ ಇದ್ರ ಫುಲ್ ಫಾರ್ಮು ಒಂದೊಂದ್ಸಲ ಕೇಳ್ತಾ ಬರ್ತಾನೆ. ಸೊ ತುಂಬ ಸಿಂಪಲ್, ಇದೊಂದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಆಗಿರ್ತದೆ. ಇದು ಸ್ಮಾರ್ಟ್ ಆ್ಯಪ್ ಹಬ್ ಮೂಲಕ ಸಮೃದ್ಧ ಕಾರ್ಯಕ್ರಮವನ್ನು ಅನುಷ್ಠಾನವನ್ನು ಗೊಳಿಸ್ತಾ ಬರ್ತದೆ ಸ್ನೇಹಿತರೆ. ಇದನ್ನು ಎಕ್ಸಾಮಲ್ಲಿ ಕೇಳಿದ್ದೇನೆ, ಯಾವುದೋ ಒಂದು ಸ್ಟೇಟ್ ಬೇರೆ ಎಕ್ಸಾಮ್ಗಳಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಈ ಒಂದು ಸ್ಕೀಮ್ ಮುಗಿಯೋವರೆಗೂ ಈ ಪದ ಬಳಸ್ತಾ ಇರ್ತೀನಿ, ವೇಗವರ್ಧಕಗಳು ಅಂತ, ಆಕ್ಸಿಲೇಟರ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಏನಿದು ವೇಗವರ್ಧಕಗಳು, ಆಕ್ಸಿಲೇಟರ್ ಅಂದರೆ ನವೋದ್ಯಮಗಳು ಅಂದರೆ ಸ್ಟಾರ್ಟಪ್ ಕಂಪನಿ ಅಂತ ಏನು ಕರಿತೀವಲ್ಲ, ಆ ಅಭಿವೃದ್ಧಿಯನ್ನು ತ್ವರಿತಗೊಳಿಸಲು ಬೆಂಬಲ ನೀಡುವಂತಹ ಸಂಸ್ಥೆಗಳಿಗೆ. ನೀವೇನಾದರೂ ಒಂದು ಬೆಂಗಳೂರಲ್ಲಾಗಿರ್ಬೋದು, ನಿಮ್ಮೂರಲ್ಲಿ ಒಂದು ಟೆಕ್ನಿಕಲಿ ಸಂಬಂಧಪಟ್ಟಂತೆ ಅಥವಾ ಒಂದು ಏನೋ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕಂಪನಿ ಸ್ಟಾರ್ಟಪ್ ಕಂಪನಿ ಅಂತ ಓಪನ್ ಮಾಡ್ತಾ ಬರ್ತೀವಿ. ಒಂದು ಕಂಪ್ನಿನ ಶುರು ಮಾಡೋದನ್ನೇ ಸ್ಟಾರ್ಟಪ್ ಕಂಪನಿ ಅಂತ ಕರಿತಾ ಬರ್ತೀವಿ. ಅಂಥ ಕಂಪನಿಗಳನ್ನು ಅಭಿವೃದ್ಧಿಗೊಳಿಸಲು, ಅವುಗಳನ್ನು ಸ್ಪೀಡಾಗಿ ರನ್ ಮಾಡೋದಕ್ಕೋಸ್ಕರ ಜನಗಳಿಗೆ ಸಪೋರ್ಟ್ ಮಾಡಲು ಶುರುವಾದಂತಹ ಸಂಸ್ಥೆಗಳಿಗೆ ನಾವು ಆಕ್ಸಿಲೇಟರ್ಸ್ ಅಥವಾ ವೇಗವರ್ಧಕಗಳು ಅಂತ ಕರಿತಾ ಬರ್ತೀವಿ. ಈ ಸ್ಟೇಟ್ಮೆಂಟನ್ನು ನೆನ್ಪಿಟ್ಕೊಳ್ಳಿ, ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ ಇದ್ರ ಬಗ್ಗೆ. ಸೊ ಈ ಕಾರ್ಯಕ್ರಮವನ್ನು ಕುರಿತು ನಮಗೆ ಸಮೃದ್ಧ ಎಂದರೆ ಏನು? ಒಂದು ಸ್ಟಾರ್ಟಪ್ ಆಕ್ಸಿಲೇಟರ್ ಆಫ್ ಮೈಟಿ ಫಾರ್ ಪ್ರಾಡಕ್ಟ್ ಇನೋವೇಷನ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಅಂತ ಇಲ್ಲಿ ಕರಿತಾ ಬರ್ತೀವಿ ಸ್ನೇಹಿತರೆ. ಇದು ಸ್ಟೇಟ್ಮೆಂಟು ಇಂಪಾರ್ಟೆಂಟು ಕೇಳ್ಬೋದು ಎಕ್ಸಾಮಲ್ಲಿ. ಇನ್ನು ಸಮೃದ್ಧ ಕಾರ್ಯಕ್ರಮ ಯಾವ ಸಚಿವಾಲಯ ಒಂದು ಇದಾಗಿದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ, ಮೈಟಿದು ನೆನ್ಪಿಟ್ಕೋಬೇಕು. ಇನ್ನು ಆಯ್ಕೆ ಮಾಡಿದ ವೇಗವರ್ಧಕಗಳು ಆಕ್ಸಿಲೇಟರ್ಸ್ ಮೂಲಕ ಮಾಹಿತಿ ತಂತ್ರಜ್ಞಾನ ಆಧಾರಿತ ನವೋದ್ಯಮಗಳಿಗೆ ಈ ಸಮೃದ್ಧ ಕಾರ್ಯಕ್ರಮ ಬೆಂಬಲವನ್ನು ನೀಡುತ್ತೆ. ಅಂದರೆ ಯಾವ ರೀತಿ ಇಲ್ಲಿ ನಮಗೆ ಆಕ್ಸಿಲೇಟರ್ಗಳನ್ನು ಆಯ್ಕೆ ಮಾಡಿರ್ತೀವಿ. ಏನು ಆಕ್ಸಿಲೇಟರ್ಸ್ ಅಂದರೆ ಈಗಿನ ಹೇಳಿದೆ, ಸ್ಟಾರ್ಟಪ್ಪನ್ನು ರನ್ ಮಾಡೋದಕ್ಕೋಸ್ಕರ ಸ್ಥಾಪನೆ ಮಾಡಿದಂತಹ ಸಂಸ್ಥೆಗಳನ್ನು ಆಕ್ಸಿಲೇಟರ್, ಇವುಗಳ ಮೂಲಕ ಈ ಮಾಹಿತಿ ತಂತ್ರಜ್ಞಾನ ಆಧಾರಿತ ನವೋದ್ಯಮಗಳಿಗೆ ಸಮೃದ್ಧ ಕಾರ್ಯಕ್ರಮ ಬೆಂಬಲವನ್ನು ಇದು ನೀಡ್ತಾ ಬರ್ತದೆ ಸ್ನೇಹಿತರೆ. 3 ವರ್ಷಗಳ ಅವಧಿಯಲ್ಲಿ 300 ತಂತ್ರಜ್ಞಾನ ಆಧಾರಿತ ನವೋದ್ಯಮಗಳಿಗೆ ಬೆಂಬಲವನ್ನು ಒದಗಿಸುವಂತಹ ಒಂದು ಗುರಿಯಾಗಿದೆ. ಎಷ್ಟು? 300 ಅನ್ನೋದಿಲ್ಲಿ ನೆನ್ಬಿಡ್ಕೋಬೇಕು. PC ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ಬೋದು ಎಷ್ಟು ಯೋಜನೆಗಳಂತ, ಎಷ್ಟು ತಂತ್ರಜ್ಞಾನಗಳಂತ. 300 ತಂತ್ರಜ್ಞಾನಗಳು ಆಗಿರ್ತವೆ ಸ್ನೇಹಿತರೆ. ಸೊ ಇಲ್ಲಿ ಸಮೃದ್ಧ ಕಾರ್ಯಕ್ರಮ ಅಡಿಯಲ್ಲಿ ನವೋದ್ಯಮಗಳಿಗೆ ಬೆಂಬಲ ನೀಡಲು ರಚಿಸಲಾಗುವಂತಹ ಪ್ರತಿಯೊಂದು ಬ್ಯಾಚ್ ಅಥವಾ ಗುಂಪಿನಲ್ಲಿ 5ರಿಂದ 10 ನವೋದ್ಯಮಗಳನ್ನು ಆಯ್ಕೆ ಮಾಡಲಾಗ್ತದೆ. ಎಲ್ಲ ಒಂದು ಗುಂಪಿನಲ್ಲಿ ಏನೇ ಒಂದು ಶುರುವಾದಾಗ ಅಲ್ಲಿ ಎಷ್ಟು ಜನ ಒಂದು ಸ್ಟಾರ್ಟಪ್ ಕಂಪನಿಗಳನ್ನು ಶುರು ಮಾಡೋದನ್ನ ಆಯ್ಕೆ ಮಾಡ್ತಾರೆ ಅಂದರೆ 5ರಿಂದ 10 ನವೋದ್ಯಮಗಳನ್ನು ಆಯ್ಕೆ ಮಾಡಲಾಗ್ತದೆ ಸ್ನೇಹಿತರೆ. ಆಯ್ಕೆಯಾದಂತಹ ವೇಗವರ್ಧಕಗಳಿಗೆ ಪ್ರತಿ ನವೋದ್ಯಮದ ಆಧಾರದ ಮೇಲೆ 2 ಲಕ್ಷ ಆರ್ಥಿಕ ನೆರವನ್ನು ಒದಗಿಸಲಾಗುತ್ತದೆ. ನವೋದ್ಯಮಗಳಿಗೆ ಗರಿಷ್ಠ 40 ಲಕ್ಷದವರೆಗೂ ಹೊಂದಾಣಿಕೆಯನ್ನು ನಿಧಿಯನ್ನು ಒದಗಿಸಲಾಗ್ತದೆ ಸ್ನೇಹಿತರೆ. ಒಂದು ಹೂಡಿಕೆ ಮಾಡೋದಕ್ಕೋಸ್ಕರ ಒಂದು ಮ್ಯಾಚಿಂಗ್ ಫಂಡಿಂಗ್ ಅಂತ ಕರಿತೀವಿ. ಅದು ಎಷ್ಟು? 2ರಿಂದ 40 ಲಕ್ಷದವರೆಗೆ ಅದು ಅವರು ನೀಡ್ತಾ ಬರ್ತಾರೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಕನಿಷ್ಠ ಅಂದರೂ 2 ಲಕ್ಷ, ಗರಿಷ್ಠ ಅಂದರೆ 40 ಲಕ್ಷ ಅಂತ ನೀವು ಇಲ್ಲಿ ನೆನಪಲ್ಲಿಟ್ಕೊಂಡಿರಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು.
ಸೊ ಇಷ್ಟು ಸಹ ನಮಗೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಕಂಪಲ್ಸರಿ ಓದ್ಕೊಂಡಿರಲೇಬೇಕಾಗ್ತದೆ. ಸೊ ಸಮೃದ್ಧಿ ಯೋಜನೆ ಅಂತ ಬಂದಾಗ, ನಮಗೆ ಸಮೃದ್ಧಿ ಕಾರ್ಯಕ್ರಮ ಅಂತ ಬಂದಾಗ ಇಷ್ಟು ಮಾಹಿತಿಯನ್ನು ಕಂಪಲ್ಸರಿ ನೀವು ಓದಿರಬೇಕು. PCಗೆ ಮ್ಯಾಕ್ಸಿಮಮ್ ಕೇಳಿದರೆ ಆಕ್ಸಿಲೇಟರ್ ಅಂದರೆ ಏನು ಅಂತ ಕೇಳ್ತಾ ಬರ್ಬೋದು, ಎಷ್ಟರಲ್ಲಿ ಶುರುವಾಯಿತು ಅಂತ ಕೇಳ್ಬೋದು, ಅಥವಾ ಯಾವ ಸಂಸ್ಥೆ ಇದನ್ನು ಜಾರಿಗೊಳಿಸುತ್ತೆ ಅಂತ ಕೇಳ್ಬೋದು, ಅಥವಾ ಡೈರೆಕ್ಟಾಗಿ ಎಷ್ಟು ತಂತ್ರಜ್ಞಾನ ಅಥವಾ ಎಷ್ಟು ದುಡ್ಡು ಇದರಲ್ಲಿ ಕೊಡಲಾಗ್ತದೆ ಅವರಿಗೆ ಅಂತ ನೀವು ಸಪೋರ್ಟಿವ್ ಆಗಿ ತಿಳ್ಕೊಳ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬರೋದು PM ಸೂರಜ್ ಪೋರ್ಟಲ್ 2025. ಇದು 2024-25 ಹಣಕಾಸು ವರ್ಷದಲ್ಲಿ ಈ ಒಂದು PM ಸೂರಜ್ ಪೋರ್ಟಲ್ ಮೂಲಕ 1.39 ಲ್ಯಾಕ್ಸ್ ಉದ್ಯಮಿಗಳಿಗೆ ರು 1389.61 ಕೋಟಿ ಸಾಲವನ್ನು ವಿತರಿಸಲಾಗಿತ್ತು. ನಿಗದಿತ ವಾರ್ಷಿಕ ಗುರಿಯನ್ನು ಮೀರಿ ಈ ಸಾಧನೆ ಮಾಡಲಾಗಿದೆ ಸ್ನೇಹಿತರೆ. ನಮಗೆ ಇತ್ತೀಚೆಗೆ ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ಹೇಳಿದಾಗ, ಇದು ಅತಿ ಹೆಚ್ಚು ನಾವೇನು ಅಂದ್ಕೊಂಡಿದ್ದು ಅದಕ್ಕಿಂತ ಜಾಸ್ತಿ ವರಮಾನವನ್ನು ಈ ಒಂದು ಯೋಜನೆ ನಮಗೆ ಕೊಡ್ತಾ ಇದೆ. ಸೊ ಈ ಸಾಲ ವಿತರಿಸಲಾಗಿದೆ, ಇಷ್ಟು ಸಾಲವನ್ನು ವಿತರಿಸಿದ್ದಾರೆ, ಬಟ್ ನಿಗದಿತ ವಾರ್ಷಿಕ ಗುರಿಯನ್ನು ಮೀರಿ ಇದು ಸಾಧನೆಯನ್ನು ಮಾಡಲಾಗಿದೆ. ಹಾಗಾಗಿ ಈ ಯೋಜನೆ ಸುದ್ದಿಯಲ್ಲಿದೆ. PM ಸೂರಜ್ ರಾಷ್ಟ್ರೀಯ ಪೋರ್ಟಲನ್ನು 2024ರಲ್ಲಿ ಜಾರಿಗೆ ತರಲಾಯಿತು. ಯಾವ ಒಂದು ಸರ್ಕಾರ ಅಥವಾ ಯಾವುದೋ ಒಂದು ನೋಡಲ್ ಸಚಿವಾಲಯ ಅಂತ ಕೇಳಿದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, MOSG ಅಂತ, ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಅಂತ ಹೆಂಗೆ ಕರಿತೀವಿ ನಾವು, ಸಬಲೀಕರಣ ಅಂತ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಇದಾಗಿರ್ತದೆ. ಇದು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ, PC ಎಕ್ಸಾಮ್ಗೆ ನೆನಪಿರಬೇಕು. ಸೊ ಇದು ಪಾರದರ್ಶಕ ಡಿಜಿಟಲ್ ವೇದಿಕೆಯ ಮೂಲಕ ಅನುಕೂಲಕರ ಸಮುದಾಯಗಳ ಉದ್ಯಮಿಗಳಿಗೆ ಸಾಲ ಬೆಂಬಲವನ್ನು ಒದಗಿಸುವಂತಹ ಗುರಿಯನ್ನು ಇದು ಹೊಂದಿರ್ತದೆ ಸ್ನೇಹಿತರೆ. ತುಂಬ ಸಿಂಪಲ್, ಏನು ಕೆಲವೊಂದು ಸಮುದಾಯಗಳ ಉದ್ಯಮಗಳನ್ನು ಮಾಡೋದಕ್ಕೋಸ್ಕರ ಸಾಲ ಬೆಂಬಲವನ್ನು ಒದಗಿಸುತ್ತೆ, ಅಥವಾ ಡೈರೆಕ್ಟಾಗಿ ಒಂದೇ ಒಳಗೆ ಹೇಳ್ಬೇಕಂದ್ರೆ ಸಾಲ ಸೌಲಭ್ಯಗಳನ್ನು ಬೆಂಬಲಿಸುವ ಒಂದು ಕೇಂದ್ರೀಕೃತ ಡಿಜಿಟಲ್ ವೇದಿಕೆಯಾಗಿ PM ಸೂರಜನ್ನು ಪೋರ್ಟಲನ್ನು ಜಾರಿಗೆ ಕೊಡಿ. ಇದೊಂದು ಡಿಜಿಟಲ್ ವೇದಿಕೆ, ನೆನಪಿಟ್ಕೋಬೇಕು. ಇದೊಂದು ಪೋರ್ಟಲ್ ಆಗಿರ್ತದೆ, ಅದು ಆಲ್ರೆಡಿ ಡಿಜಿಟಲ್ ಆಗಿ ಇರ್ತವೆ. ಹೇಗೆ ನಿಮಗೆ ಬೇರೆ ಬೇರೆ ಭೂಮಿ ಆ್ಯಪ್ ಆಗಿರ್ಬೋದು ಅವೆಲ್ಲ ಇರ್ತಾವಲ್ಲ ಸ್ನೇಹಿತರೆ, ಆ ರೀತಿಯೇ ಇದನ್ನು ಸಹ ಒಂದು ಪೋರ್ಟಲ್ ಆಗಿರ್ತದೆ. ಸೊ ಪ್ರಧಾನಮಂತ್ರಿ ಸಂಜಿಕ್ ಉತ್ಥಾನ್ ಯುವಂ ರೋಜ್ಗಾರ್ ಆಧಾರಿತ ಜನ ಕಲ್ಯಾಣ ಅಂತ ನಾವು ಇವುಗಳನ್ನು ಫುಲ್ ಫಾರ್ಮನ್ನು ಕರಿತೀವಿ. ಏನು PM ಸೂರಜ್ನ ಫುಲ್ ಫಾರ್ಮ್ ಏನು ಅಂತ ನಿಮಗೆ ಕೇಳ್ಬೋದು. ಟಫೆಸ್ಟ್ ಪ್ರಶ್ನೆನೇ ಫುಲ್ ಫಾರ್ಮಲ್ಲಿ ಇತ್ತೀಚೆಗೆ ಕೇಳ್ತಾ ಬಂದಿರ್ತಾನೆ. ಸೊ ಇದನ್ನು ನೀವು ಓದಿರಲೇಬೇಕಾಗ್ತದೆ ಸ್ನೇಹಿತರೆ. CS ಅಂದರೆ ಏನು, U ಅಂದರೆ ಏನು, ಮತ್ತು R ಅಂದರೆ ಏನು, ಮತ್ತು A ಅಂದರೆ ಏನು, J ಅಂದರೆ ಏನು ಅಂತ ತಿಳ್ಕೊಂಡಿರಿ, ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ಸೊ ಸಮಾಜದ ಹಿಂದುಳಿದ ವರ್ಗಗಳ ಉದ್ಯಮಿಗಳಿಗೆ ಸಾಲದ ನೆರವನ್ನು ಒದಗಿಸಿಕೊಡೋದಕ್ಕೋಸ್ಕರ ಹೇಳಿದ್ನಲ್ಲ, ಯಾರು ಹಿಂದುಳಿದಿರ್ತಾರೆ ಅವರಿಗೆಲ್ಲ. ಸೊ ಇಲ್ಲಿ ಕೇವಲ ಹಿಂದುಳಿದ ವರ್ಗಗಳಂದರೆ OBC ಅಂದರೆ ಕೇವಲ SC ST ಬಿಟ್ಟು ಬೇರೆ ಇರಲ್ಲ ಅಂತ ನೀವು ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು. ಫಲಾನುಭವಿಗಳಂತ ಬಂದ ತಕ್ಷಣ ಇಲ್ಲಿ SCನೂ ಬರ್ತಾರೆ, ಹಿಂದುಳಿದ ವರ್ಗದವರು ಬರ್ತಾರೆ, ಸಫಾಯಿ ಕರ್ಮಚಾರಿಗಳು ಅಂತ ಬರ್ತಾರೆ, ಸಚಿವಾಲಯದ ಸಾಲ ನಿಗಮಗಳ ವ್ಯಾಪ್ತಿಗೆ ಬರುವಂತಹ ಇತರ ಆರ್ಥಿಕವಾಗಿ ದುರ್ಬಲ ಮತ್ತು ಅನುಕೂಲಕರವಾದಂತಹ ವಿಭಾಗಗಳಿಗೂ ಸಹ ಇಲ್ಲಿ ನೀಡ್ತಾ ಬರ್ತಾರೆ. ಈ ಫಲಾನುಭವಿಗಳು ಈ ಸ್ಕೀಮಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಸಹ ಈ ಸ್ಕೀಮು ಅಪ್ಲೈ ಆಗ್ತಾ ಬರ್ತದೆ, ಓದಿರಬೇಕು ಸ್ನೇಹಿತರೆ. ಸೊ ನಮಗೆ ಸಾಲ ಯೋಜನೆಗಳು ಪಾರದರ್ಶಕವಾಗಿ ಆನ್ಲೈನ್ ಮೂಲಕ ಸುಲಭವಾಗಿ ದೊರೆಯುವಂತೆ ಮಾಡಲು ಈ PM ಸೂರಜ್ ಪೋರ್ಟಲನ್ನು ವಿನ್ಯಾಸಗೊಳಿಸಲಾಗಿರ್ತದೆ. ಸೊ ಕಂಪ್ಲೀಟ್ಲಿ ಇದೇನಕ್ಕೆ ಸಂಬಂಧಪಟ್ಟಿದ್ದು, ಸಾಲಕ್ಕೆ ಸಂಬಂಧಪಟ್ಟಿದ್ದು. ಎಷ್ಟರಲ್ಲಿ ಶುರುವಾಯಿತು, ಫುಲ್ ಫಾರ್ಮ್ ಏನು, ಯಾವ ಸಚಿವಾಲಯ, ಫಲಾನುಭವಿಗಳು ಯಾರು, ಬೆನಿಫಿಷರ್ಸ್ ಯಾರು ಅಂತ ನೀವು ತಿಳ್ಕೊಂಡಿದ್ರೆ ಸಾಕಾಗಿರ್ತದೆ. ನಂತರ ಅದು ಸ್ವಾವಲಂಬಿನಿ ಸ್ಕೀಮ್ ಅಂತ ಒಂದು ಬರುತ್ತೆ. ಇದು ತುಂಬ ಇಂಪಾರ್ಟೆಂಟು, ಸುದ್ದಿಯಲ್ಲಿದೆ. ಇದು ಯುವ ಮಹಿಳೆಯರಿಗೆ ತಮ್ಮದೇ ಆದ ಉದ್ಯಮಗಳನ್ನು ಸ್ಥಾಪಿಸಲು ಅಗತ್ಯವಾದಂತಹ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುವ ಮೂಲಕ ಮಹಿಳೆಯರಲ್ಲಿ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿರೋದೇ ಈ ಒಂದು ಮಹಿಳಾ ಉದ್ಯಮಶೀಲತಾ ಕಾರ್ಯಕ್ರಮವನ್ನೇ ನಮಗೆ ಸ್ವಾವಲಂಬನಿ ಯೋಜನೆ. ತುಂಬ ಸಿಂಪಲ್ಲು, ಮಹಿಳೆಯರಿಗೆ, ಅದರಲ್ಲಿ ಯಾರಿಗೆ, ಯುವ ಮಹಿಳೆಯರಿಗೆ ಇದು ತುಂಬಾ ಇಂಪಾರ್ಟೆಂಟ್. ಯುವ ಮಹಿಳೆ ಅಂದರೆ ಹೆಂಗಾಗಿರುವಂತಹ ಮಹಿಳೆಯರಿಗೆ, ಯಂಗ್ ವುಮೆನ್ಗಳಿಗೆ ತಾವು ಒಂದು ಕೌಶಲ್ಯ ಮತ್ತು ತಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಡೋದಕ್ಕೋಸ್ಕರ, ಮಹಿಳಾ ಸಬಲೀಕರಣ ಮಾಡೋದಕ್ಕೋಸ್ಕರ ಶುರುವಾದಂಥದ್ದೇ ಸ್ವಾವಲಂಬಿನಿ ಯೋಜನೆ ಆಗಿರುತ್ತೆ. ಹೆಸರು ಹೇಳುತ್ತೆ ಸ್ವಾವಲಂಬಿನಿ ಅಂದರೆ ಏನು ಅಂತ, ಸೊ ಗೊತ್ತಾಗ್ಬಿಡುತ್ತೆ ಕನ್ನಡ. ಸೊ ಇದರ ಫಲಾನುಭವಿಗಳ ಮೇಲೆ ಪ್ರಶ್ನೆಯನ್ನು ಕೇಳ್ಬೋದು, ಬೆನಿಫಿಷರ್ಸ್ ಮೇಲೆ. ಉನ್ನತ ಶಿಕ್ಷಣ ಸಂಸ್ಥೆಗಳು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ 1200 ವಿದ್ಯಾರ್ಥಿನಿಯರ ಸ್ವಾವಲಂಬನೆಗೆ ಫಲಾನುಭವಿಗಳು ಆಗಿರ್ತಾರೆ ಸ್ನೇಹಿತರೆ. ಒಟ್ಟು ಎಷ್ಟು ಜನ, 1200. ಯಾರು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು. ತುಂಬಾ ಇಂಪಾರ್ಟೆಂಟು. ಇಲ್ಲಿ ಪ್ರೈಮರಿ ಅಲ್ಲ, ಉನ್ನತ, ಐ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಸ್, ನೆನಪಿಡಬೇಕು. ಸೊ ಈ ಯೋಜನೆಯನ್ನು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತಾ ಸಚಿವಾಲಯ ಅನುಷ್ಠಾನಗೊಳಿಸುತ್ತೆ. ನೀತಿ ಆಯೋಗ ಮಾರ್ಗದರ್ಶನ ಮತ್ತು ಆರಂಭಿಕ ಬಂಡವಾಳವನ್ನು ಒದಗಿಸಿಕೊಡುತ್ತೆ. ಇಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾನೆ ನಿಮಗೆ. ಸೊ ಯಾರು ಇದನ್ನು ಅನುಷ್ಠಾನಗೊಳಿಸಿದ್ರು ಮತ್ತು ಇದಕ್ಕೆ
ಯಾವ ಸಂಸ್ಥೆ ಬಂಡವಾಳವನ್ನು ಒದಗಿಸಿಕೊಟ್ಟು ಮಾರ್ಗದರ್ಶನವನ್ನು ನೀಡ್ತಾ ಇದೆ, ಆರಂಭಿಕವಾಗಿ ಅದಕ್ಕೆ ಬಂಡವಾಳವನ್ನು ನೀಡ್ತಾ ಇದೆ ಅಂತ ನೀವು ತಿಳ್ಕೊಂಡಿರಬೇಕು. ನೀತಿ ಆಯೋಗ ಮತ್ತು MSDE ಆಗಿರ್ತದೆ, ನೆನ್ಪಿಟ್ಕೋಬೇಕು. ಸೊ ಇಲ್ಲಿ 3 ಹಂತಗಳಿದೆ ಈ ಸ್ಕೀಮ್ಗೆ. ಈ ಸ್ಕೀಮಲ್ಲಿ 3 ಹಂತಗಳನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ KS ಫಿಲಿಮ್ಸ್ ಅಥವಾ PSA ಅಥವಾ FDAಗೆ ಡೆಪ್ತಾಗಿ ಪ್ರಶ್ನೆಯನ್ನು ಕೇಳ್ತಾ ಬರ್ಬೋದು. ಹಂತ 1, ಹಂತ 2, ಹಂತ 3. ಮೊದಲನೇ ಹಂತ ಏನಕ್ಕೆ ಸಂಬಂಧ ಅಂದರೆ ಉದ್ಯಮಶೀಲತೆ ಜಾಗೃತಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಒಟ್ಟು 1200 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಅಲ್ಲಿ ಕುರಿತು ಒಂದು ತರಬೇತಿಯನ್ನು ನೀಡಲಾಗ್ತದೆ. ಎರಡನೇ ಹಂತದಲ್ಲಿ ಮೊದಲ ಹಂತದ 1200 ಜನರ ಪೈಕಿಯಲ್ಲಿ ಕೇವಲ 600 ವಿದ್ಯಾರ್ಥಿನಿಯರು ಉನ್ನತ ಮಟ್ಟದ ತರಬೇತಿಗೆ ಆಯ್ಕೆ ಮಾಡ್ತಾರೆ. ಯಾಕೆ 1200 ಜನಕ್ಕೂ ಮೊದಲ ತರಬೇತಿ ನೀಡ್ತಾ ಬರ್ತಾರೆ, ಜಾಗೃತಿಯನ್ನು ತಿಳಿಸ್ಕೊಡ್ತಾ ಬರ್ತಾರೆ, ಯಾವ ರೀತಿ ಇರುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ. ಬಟ್ ಅದರಲ್ಲಿ ಎರಡನೇ ಹಂತಕ್ಕಿದೆಯಲ್ಲ, ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮಕ್ಕೋಸ್ಕರ ಇದು ಜಾಗೃತಿ ಮೂಡಿಸೋದು. ನೆಕ್ಸ್ಟ್ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ 600 ಜನ ಮಾತ್ರ ಆಯ್ಕೆ ಮಾಡಲಾಗ್ತದೆ. ನಂತರ ಮಾರ್ಗದರ್ಶನ ಮತ್ತು ಬೆಂಬಲ ನೀಡೋದು. ಉದ್ಯಮಗಳಿಗಾಗಿ ಪರಿವರ್ತಿಸಲು ವಿದ್ಯಾರ್ಥಿನಿಯರಿಗೆ 21 ವಾರಗಳ ಕಾಲ ರಚನಾತ್ಮಕ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಇದು ಒದಗಿಸಿ ಕೊಡ್ತಾ ಬರ್ತದೆ. ಒಟ್ಟು ಎಷ್ಟು? 21 ವಾರಗಳು ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಸೊ ಇಷ್ಟು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಸ್ವಾವಲಂಬಿನಿ ಯೋಜನೆ ಅಂದರೆ ಇಷ್ಟು ಸಿಂಪಲ್ ಮಾಹಿತಿ ತಿಳ್ಕೊಂಡಿದ್ರೆ ಸಾಕು. ಇಷ್ಟೇ ಕೇಳ್ತೇನೆ, ಡೆಪ್ತಾಗಿ ಏನು ಕೇಳಲ್ಲ. ನಾವು ಡೆಪ್ತಾಗಿ ಓದಿರಬೇಕು, ಬಟ್ ಪ್ರಶ್ನೆ ಈಸಿನೇ ಬರುತ್ತೆ. ಯಾವಾಗ ನೀವು ಡೆಪ್ತಾಗಿ ಓದಿರ್ತೀರೋ ಆ ಪ್ರಶ್ನೆ ತುಂಬ ಸುಲಭ ಕಾಣುತ್ತೆ. ಯಾವಾಗ ನೀವು ತುಂಬ ಸುಲಭವಾಗಿ ಓದಿರ್ತೀರೋ ಪ್ರಶ್ನೆ ಡೆಪ್ತಾಗಿ ಕಾಣೋಕ್ಕೆ ಕಾರಣ ಆಗ್ತದೆ ಸ್ನೇಹಿತರೆ. ಸೊ ನಾವು ಕೂತಿರೋದೇ ಓದೋದಕ್ಕೆ ಅಂದಮೇಲೆ ಸುಮ್ಮನೆ ಓದ್ತಾ ಇರಬೇಕು, ಡೆಪ್ತಾಗಿ ಓದ್ತಾ ಇರಬೇಕು. ಹಾಗಂತ ಎಲ್ಲೆಲ್ಲೋ ಡೆಪ್ತಾಗಿ ಏನೇನೋ ಓದೋದಲ್ಲ, 3-4 ಪೇಜ್ ಓದೋದಲ್ಲ. ಕೊಟ್ಟಿರುವಂತಹ ಕಾನ್ಸೆಪ್ಟಲ್ಲಿ ಎಷ್ಟು ಡೆಪ್ತಾಗಿ ಓದಬೇಕು, ಹೇಗೆ ಓದಬೇಕು ಅಂತ ಹೇಳ್ಬಿಟ್ಟು ನೀವು ಅದನ್ನು ತಿಳ್ಕೊಬೇಕು. ಅದಕ್ಕೆ ಮಾರ್ಗದರ್ಶನ ಒಂದು ಅವಶ್ಯಕತೆ ಇರ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನಿಮ್ಗೆ ಏನಾದರೂ ಟೆಸ್ಟ್ ಸೀರೀಸ್ಗಳು ಬೇಕಾದರೆ, ನಿಮ್ಗೆ ಆಲ್ರೆಡಿ ಇತ್ತೀಚೆಗೆ ನಡೆದಂತಹ ಒಂದು AE ಮತ್ತು HK non-HK ಪರೀಕ್ಷೆಗಳಲ್ಲಿ ಹಲವಾರು ಪ್ರಶ್ನೆಗಳು ನಮ್ಮ ಟೆಸ್ಟ್ ಸೀರೀಸ್ಗಳಿಂದ ನಮ್ಮ ಮಾರ್ಗದರ್ಶನದಿಂದ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ವಿತ್ ಪ್ರೂಫ್ ಸಮೇತ ಹಾಕಿದ್ದೀವಿ, ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಎಫೆಕ್ಟಿವ್ ಆದಂತಹ ಮಾಕ್ ಟೆಸ್ಟ್ಗಳು, ಟೆಸ್ಟ್ ಸೀರೀಸ್ಗಳು ಬೇಕಂದರೆ ಅಬ್ದಿ ಅಕಾಡೆಮಿ ಆ್ಯಪಲ್ಲಿ ನಿಮಗೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಕರೆಂಟ್ ಅಫೇರ್ಸ್ ಆಗಿ ಸಪ್ರೇಟ್ ಸಿಗ್ಬೋದು, GK ಸಪ್ರೇಟ್ ಸಿಗುತ್ತೆ. ಅಥವಾ ಎರಡು ಮಿಕ್ಸ್ ಮಾಡಿ ಒಂದೇ ಕರೆಂಟ್ ಅಫೇರ್ಸ್ ಕಡಿಮೆ ಬೆಲೆಗೆ ಬೇಕಂದರೆ 370 ರೂಪೀಸ್ಗೆ ನಾವು ಚಾರ್ಜಸ್ ಇಟ್ಟು ಟೆಸ್ಟ್ ಸೀರೀಸನ್ನು 12 ಟೆಸ್ಟ್ ಸೀರೀಸನ್ನು ಕೊಡ್ತಿದ್ವಿ, ಪ್ಲಸ್ ಒಂದು ಆಡ್ ಆಗುತ್ತೆ, 13 ಟೆಸ್ಟ್ ಸೀರೀಸ್ಗಳನ್ನು ಅಲ್ಲಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ನೀವು ಅದನ್ನು ಯೂಟಿಲೈಸ್ ಮಾಡ್ಕೊಳ್ತಾ ಬರ್ಬೋದು. ಎಕ್ಸಾಮ್ ಓರಿಯೆಂಟೆಡ್ ಪರೀಕ್ಷೆಗೆ ಏನು ಬೇಕು HYT ಟಾಪಿಕ್ ಅವೇ ಕರೆಂಟ್ ಅಫೇರ್ಸ್ ಕೊಡ್ತೀನಿ. ಪರೀಕ್ಷೆಗೆ ಏನು GK ಸಬ್ಜೆಕ್ಟ್ HYT ಇದೆ ಅಂದರೆ ಅತಿ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆಗಳು, ಅತಿ ಹೆಚ್ಚಾಗಿ ಕೇಳುವಂಥ ಟಾಪಿಕ್ಗಳ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತಾ ಬರ್ತಿದ್ದೀನಿ. ಆದಷ್ಟು ಬೇಗ ಅವುಗಳನ್ನು ನೀವು ಪ್ರಿಂಟ್ಔಟ್ ತೊಗೊಂಡು ಅಟೆಂಡ್ ಮಾಡ್ಬೋದು. ನೀವು ಲಾಗಿನ್ ಆಗಿ ಆ್ಯಪ್ನಲ್ಲಿ ಪರ್ಚೇಸ್ ಮಾಡಿದಾಗ ನಿಮಗೆ ಪ್ರಿಂಟ್ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡಿಕೊಂಡು ನೀವು ಹೊರಗಡೆ ಪ್ರಿಂಟ್ ತೊಗೊಂಡು ಅದನ್ನು ತುಂಬ ಸೀರಿಯಸ್ಸಾಗಿ ಕೂತ್ಕೊಂಡು ಅಟೆಂಡ್ ಮಾಡ್ಕೊಳ್ತಾ ಬರಬೇಕು ಸ್ನೇಹಿತರೆ. ಸೊ ನೆಕ್ಸ್ಟ್ ಉಪಕ್ರಮ ವಿದ್ಯಾಂಜಲಿ ಉಪಕ್ರಮ ಆಗಿರ್ತದೆ. ಸೊ ಇಲ್ಲಿ ಕೇಂದ್ರ ಶಿಕ್ಷಣ ಖಾತೆಯ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಮಾಹಿತಿಯ ಪ್ರಕಾರ ಇತ್ತೀಚೆಗೆ ಈ ವಿದ್ಯಾಂಜಲಿ ಉಪಕ್ರಮದಲ್ಲಿ 8.5 ಲಕ್ಷಕ್ಕೂ ಹೆಚ್ಚು ಶಾಲೆಗಳು ಮತ್ತು 5 ಲಕ್ಷ ಸ್ವಯಂ ಸೇವಕರು ನೋಂದಾಯಿಸಿಕೊಂಡಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಈ ಒಂದು ವಿದ್ಯಾಂಜಲಿ ಉಪಕ್ರಮ ಅಂತ ಬಂದಾಗ ನಮಗೆ ಇದು 2016ರಲ್ಲಿ ಶುರು ಮಾಡಲಾಗಿತ್ತು, ಇದರ ಮೊದಲ ಉಪಕ್ರಮ. ನಂತರ 2.0 ಆವೃತ್ತಿ 2021ರಲ್ಲಿ ಶಿಕ್ಷಕ ಪರ್ವ ಸಂದರ್ಭದಲ್ಲಿ ಮರುಪ್ರಾರಂಭಗೊಂಡಿತ್ತು. ಈ ಒಂದು ವಿದ್ಯಾಂಜಲಿ ಉಪಕ್ರಮ ಅಂತ ಬಂದಾಗ ಇದರಲ್ಲಿ ಇತ್ತೀಚೆಗೆ ಈ ಒಂದು ಉಪಕ್ರಮಕ್ಕೆ 8.5 ಲಕ್ಷಕ್ಕೂ ಹೆಚ್ಚು ಶಾಲೆಗಳು ನೋಂದಾಯಿಸಿಕೊಂಡಿದ್ದಾರೆ. 5 ಲಕ್ಷ ಸ್ವಯಂ ಸೇವಕರು ಸಹ ಇಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಹಾಗಾದರೆ ಈ ಸ್ಕೀಮು ಇದಕ್ಕೆ ಸುದ್ದಿಯಲ್ಲಿದೆ. ಹಾಗಾದರೆ ಈ ಸ್ಕೀಮ್ನ ಒಳ ಅರ್ಥ ಏನು ಅಂತ ನಾವು ನೋಡ್ತಾ ಬಂದಾಗ ನಿಮ್ಮ ಮೇಲಿನ ಸ್ಟೇಟ್ಮೆಂಟ್ಗಳಿಗೆ ಅರ್ಥ ಸಿಗುತ್ತೆ ಸ್ನೇಹಿತರೆ. ಏನು ಈ ಸ್ಕೀಮ್ನ ಉದ್ದೇಶ ಏನು? ಈಗ ಒಂದು ಸಮುದಾಯ ಅಥವಾ ಖಾಸಗಿ ವಲಯದ ಸಹಭಾಗಿತ್ವದ ಮೂಲಕ ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವುದು ವಿದ್ಯಾಂಜಲಿ ಉಪಕ್ರಮದ ಪ್ರಮುಖ. ನೀವು ಸಿಂಪಲಾಗಿ ಕೇಳ್ತಾನೆ, ವಿದ್ಯಾಂಜಲಿ ಅಂದರೆ ಏನು, ಸ್ವಾವಲಂಬನೆ ಅಂದರೆ ಏನು, ಸಮೃದ್ಧಿ ಅಂದರೆ ಏನು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಕೇಳ್ತಾನೆ. ಸೊ ಅದನ್ನು ನಿಮಗೆ ಮ್ಯಾಥ್ ಫಾಲೋಯಿಂಗಲ್ಲಿ ಕೇಳ್ತಾನೆ. ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಸರ್ಕಾರಿ ಶಾಲೆಗಳನ್ನು ಬಲಪಡಿಸೋಕ್ಕೋಸ್ಕರ ಶುರು ಮಾಡಿರೋದಂದರೆ ಸಮುದಾಯ ಮತ್ತು ಖಾಸಗಿ ವಲಯದ ಸಹಭಾಗಿತ್ವದ ಮೂಲಕ ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವುದು ಅಂದರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಬೆಂಬಲ ನೀಡುವುದು, ಕಲಿಕಾ ಫಲಿತಾಂಶಗಳನ್ನು ಸುಧಾರಿಸುವುದು ಇದರ ಒಂದು ಉಪಕ್ರಮವಾಗಿರ್ತದೆ. 2.0 ಇದೆಯಲ್ಲ, ಇದು ಶಾಲೆಗಳು ತಮಗೆ ಬೇಕಾದ ಅಗತ್ಯಗಳನ್ನು ಈ ಪೋರ್ಟಲ್ನಲ್ಲಿ ದಾಖಲಿಸ್ಬೋದು. ಮತ್ತು ಈ ಸ್ವಯಂವಾಗಿ ಆಸಕ್ತರು ಯಾರಿದ್ದಾರೋ ನೇರವಾಗಿ ಶಾಲೆಗಳೊಂದಿಗೆ ಸಂಪರ್ಕವನ್ನು ಸಾಧಿಸಿ ನೆರವನ್ನು ಕೊಡ್ತಾ ಬರ್ಬೋದು ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಶಾಲೆ ಇದೆ, ಆ ಶಾಲೆಗೆ ಬೇಕಾದಂಥ ಅಗತ್ಯಗಳನ್ನ ಪೋರ್ಟಲಲ್ಲಿ ಆಗ್ಬೋದು. ಈಗ ಒಂದು ಶಾಲೆಯಲ್ಲಿ ಸರಿಯಾದಂತಹ ಮೂಲಭೂತ ಸೌಕರ್ಯಗಳು, ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ವಾಶ್ರೂಮ್ಗಳಾಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಇವೆಲ್ಲ ಸರಿ ಇರಲ್ಲ. ಅವುಗಳನ್ನು ಈ ಪೋರ್ಟಲಲ್ಲಿ ಆಗ್ಬೋದು, ಈ ಥರ ಸರಿ ಇಲ್ಲ ಅಂತ. ಇಫ್ ಇನ್ ಕೇಸ್ ಯಾರಾದರೂ ಜನಗಳು ಸ್ವಯಂವಾಗಿ ಆಸಕ್ತತೆಯನ್ನು ಇಟ್ಕೊಂಡು, ಈಗ ನನಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಅನಿಸುತ್ತೆ, ಆವಾಗ ನಾವು ಡೈರೆಕ್ಟ್ ದುಡ್ಡುಗಳಿಗೆ ಆ ಶಾಲೆಗಳಿಗೆ ನಾವು ನೀಡ್ತಾ ಬರ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಶುರುವಾಗಿದ್ದೆ ವಿದ್ಯಾಂಜಲಿ 2.0 ಪೋರ್ಟಲ್ ಆಗಿರ್ತದೆ, ನೆನ್ಪಿಟ್ಕೋಬೇಕು. ಸೊ ವಿದ್ಯಾಂಜಲಿ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರ್ತದೆ. ನಂತರ ಬರೋದು
ಸಂಪೂರ್ಣತಾ ಅಭಿಯಾನ 2.0 ಅಂದರೆ ಸಂಪೂರ್ಣತಾ ಅಭಿಯಾನ 2.0 ಅನ್ನೋದು ಏನಕ್ಕೆ ಸಂಬಂಧಪಟ್ಟಿದ್ದು? ಇದು ಆಕಾಂಕ್ಷಿ ಜಿಲ್ಲೆಗಳು ಮತ್ತು ಆಕಾಂಕ್ಷಿ ಬ್ಲಾಕ್, ಜಿಲ್ಲೆ ಮತ್ತು ಬ್ಲಾಕ್ ಎಂಬ ಪದ ಇಲ್ಲಿ ನೆನಪಿಟ್ಕೊಂಡಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುವುದು. ಆಕಾಂಕ್ಷಿ ಜಿಲ್ಲೆಗಳು, ಆಕಾಂಕ್ಷಿ ಬ್ಲಾಕ್ಗಳಲ್ಲಿ ಅಭಿವೃದ್ಧಿಯ ವೇಗಗೊಳಿಸಲು ನೀತಿ ಆಯೋಗವು 3 ತಿಂಗಳ ಅವಧಿಗೆ ಇತ್ತೀಚೆಗೆ ಜನವರಿ 28ರಿಂದ 14 ಏಪ್ರಿಲ್ವರೆಗೂ ಇದನ್ನು ಪ್ರಾರಂಭಿಸಿದೆ ಸ್ನೇಹಿತರೆ. ಈ ಡೇಟನ್ನು ಸಹ ಕೆಲವೊಮ್ಮೆ KE ಡಿಪಾರ್ಟ್ಮೆಂಟಲ್ಲಿ ಕೇಳ್ಬಿಡ್ತಾನೆ, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಅಂತ ನೆನಪಿಟ್ಕೊಳ್ಳಿ. ಇದೇನು ಸುಪ್ರೀಂ ಕೋರ್ಟ್ ಶುರುವಾದಂತಹ ದಿನ ಅಂತಲೂ ಏನು ಜನವರಿ 28 ಕರಿತೀವಿ, 1950 ಜನವರಿ 26 ಸುಪ್ರೀಂ ಕೋರ್ಟ್ ಶುರು ಆಯ್ತಲ್ಲ ಆ ದಿನ ಅಂತ ಟ್ರಿಕ್ಕಿಯಾಗಿ ನೆನಪಿಟ್ಕೊಳ್ಳಿ. ಇದಕ್ಕೂ ಸಂಬಂಧ ಇಲ್ಲ, ಟ್ರಿಕ್ಕಿಯಾಗಿ ನೆನಪಿಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಏಪ್ರಿಲ್ 14 ಅಂತ ಬಂದ ತಕ್ಷಣ ಅಂಬೇಡ್ಕರ್ ಅವ್ರಿಗೆ ಸಂಬಂಧಪಟ್ಟಿರುವಂತಹ ಒಂದು ದಿನ ಆಗಿದೆ ಅಂತ ಎಲ್ರಿಗೂ ಸಹ ಗೊತ್ತಿರ್ತದೆ ಸ್ನೇಹಿತರೆ. ಸೊ ಅದನ್ನು ಎಕ್ಸಾಮಲ್ಲಿ ಈ ಥರ ಟ್ರಿಕ್ಕಿಯಾಗಿ ನೆನಪಿಟ್ಕೊಂಡಾಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಇಲ್ಲಿ ಪ್ರಮುಖ ಅಭಿವೃದ್ಧಿ ಸೂಚಕಗಳಲ್ಲಿ 100% ಸಂಪೂರ್ಣ ಸಾಧನೆ ಮಾಡುವುದು ಈ ಅಭಿಯಾನದ ಒಂದು ಗುರಿಯಾಗಿದೆ ಸ್ನೇಹಿತರೆ. ಸೂಚಕಗಳು ಏನೆಲ್ಲ ಒಳಗೊಂಡಿದೆ ಆ ಬ್ಲಾಕ್ಗಳಿಗೆ ಸಂಬಂಧಪಟ್ಟಂತೆ ಇದನ್ನು ನಾವು 2024ರ ಸಂಪೂರ್ಣತಾ ಅಭಿಯಾನ ಯಶಸ್ಸಿನ ಆಧಾರದ ಮೇಲೆ ಈ ಹೊಸ ಯೋಜನೆಯನ್ನು ಇತ್ತೀಚೆಗೆ 2.0 ರೂಪಣೆ ಮಾಡಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್. 2.0 ಯಾವಾಗ ಜಾರಿಗೆ ಬಂತು? 2026. 2.1 2024ರಲ್ಲಿ ಜಾರಿಗೆ ಬಂದಿರ್ತದೆ. ಸೊ ಇಲ್ಲಿ ಆಕಾಂಕ್ಷಿ ಜಿಲ್ಲೆಗಳು ಬ್ಲಾಕ್ಗಳು ಕಾರ್ಯಕ್ರಮದ ಅಡಿಯಲ್ಲಿ 112 ಆಕಾಂಕ್ಷಿ ಜಿಲ್ಲೆಗಳಲ್ಲಿ 5 ಪ್ರಮುಖ ಸಾಧಕ ಸೂಚನೆಗಳನ್ನು ಮತ್ತು 513 ಆಕಾಂಕ್ಷ ಬ್ಲಾಕ್ಗಳಲ್ಲಿ 6 ಪ್ರಮುಖ ಸಾಧಕ ಸೂಚಕಗಳನ್ನು ಇಲ್ಲಿ ಗುರಿಯಾಗಿಸಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಏನೆಲ್ಲ ಅಭಿವೃದ್ಧಿ ಪಡಿಸ್ಬೇಕು, ಯಾವೆಲ್ಲ ಅಂಶಗಳನ್ನು ಅಭಿವೃದ್ಧಿ ಪಡಿಸ್ಬೇಕು, ಯಾವ ಬ್ಲಾಕ್ಗಳಲ್ಲಿ ಏನನ್ನು ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ಬಿಟ್ಟು ಅಂದರೆ ಒಂದು ಶುದ್ಧತ್ವದ ಬಗ್ಗೆ, ಸಂಪೂರ್ಣ ಶುದ್ಧತ್ವದ ಬಗ್ಗೆ, ಸ್ವಲ್ಪ ಸೌಂಡ್ ಮ್ಯೂಟ್ ಆಗಿತ್ತು, ಸಂಪೂರ್ಣವಾಗಿ ಶುದ್ಧತ್ವದ ಬಗ್ಗೆ ತಿಳಿಸ್ಕೊಡೋದು. ಅಂದರೆ ಯಾವ ಜಿಲ್ಲೆಗಳಲ್ಲಿ ಬ್ಲಾಕ್ಗಳಲ್ಲಿ ಶುದ್ಧತ್ವವನ್ನು ಪರಿಚಯಿಸೋಕ್ಕೋಸ್ಕರ 2024ರಲ್ಲಿ ಒಂದು ಯಶಸ್ವಿನ ಮೇಲೆಗೆ ಒಂದು ಕಾರ್ಯಕ್ಷಮತೆ ಸೂಚಕಗಳ ಮೇಲೆ ಕೇಂದ್ರೀಕರಿಸುವಂತಹ ಈ ಒಂದು ಯೋಜನೆ ಆಗಿರ್ತದೆ. ಇಲ್ಲಿ ನಮಗೆ ಪ್ರಮುಖವಾಗಿ ಈ ಅಭಿಯಾನ ಬ್ಲಾಕ್ ಮತ್ತು ಜಿಲ್ಲೆಗಳೆರಡಕ್ಕೂ ಪ್ರಮುಖ ಕ್ಷೇತ್ರಗಳಲ್ಲಿ 100% ಶುದ್ಧತ್ವವನ್ನು ಸಾಧಿಸೋದಕ್ಕೋಸ್ಕರ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮಕ್ಕಳಿಗೆ ಪೌಷ್ಟಿಕಾಂಶ ಆಗಿರ್ಬೋದು, ಈ ಮಹತ್ವಾಕಾಂಕ್ಷೆಗಳ 6 ಬ್ಲಾಕ್ಗಳಿದಾವಲ್ಲ, ಈಗ 112 ಆಕಾಂಕ್ಷೆ ಜಿಲ್ಲೆಗಳಲ್ಲಿ 5 ಪ್ರಮುಖ ಸಾಧಕ ಸೂಚಕಗಳಿದ್ದಾವೆ. ಅದರಲ್ಲಿ ಮತ್ತೆ 513 ಆಕಾಂಕ್ಷೆಗಳ ಬ್ಲಾಕ್ಗಳಲ್ಲಿ 6 ಪ್ರಮುಖ ಸಾಧಕ ಸೂಚಕಗಳಿದೆ. ಫಾರ್ ಎಕ್ಸಾಂಪಲು 6 ಪ್ರಮುಖ ಸಾಧಕ ಸೂಚಕಗಳಂತ ಬಂದ ತಕ್ಷಣ ಅಂಗನವಾಡಿ ಸೇವೆಗಳಾಗಿರ್ಬೋದು, ಒಂದು ಶಾಲಾ ನೈರ್ಮಲೀಕರಣ ಆಗಿರ್ಬೋದು, ಮತ್ತು ಗೋವಿನ ಲಸಿಕೆ ಮೇಲೆ ಆಗಿರ್ಬೋದು, ಮತ್ತು ಇತರೆ ಬೇರೆ ಇದಾವೆ, ಅವೆಲ್ಲ ಏನು ಕೇಳೋದಿಲ್ಲ. ನಂತರ ಇನ್ನು 5 ಇದಾವಲ್ಲ, 5 ಪ್ರಮುಖ ಸಾಧಕಗಳು, ಅದರಲ್ಲಿ ಶಿಕ್ಷಣ ಆಗಿರ್ಬೋದು, ಮತ್ತು ಆರೋಗ್ಯ ನೈರ್ಮಲ್ಯ ದಿನಗಳಾಗಿರ್ಬೋದು, ಮತ್ತು ಕ್ಷಯರೋಗ ಬಗ್ಗೆ ಏನಾದರೂ ಒಂದು ಅರಿವನ್ನು ಮೂಡಿಸೋದು ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಇರ್ತಾರೆ, ಅವೆಲ್ಲ ಏನು ಕೇಳೋದಿಲ್ಲ. ಇಫ್ ಇನ್ ಕೇಸ್ ಕೇಳಿದ್ರೂ ಮೇಲಿನ ಎಲ್ಲ ಉತ್ತರ ಸರಿಯಾಗಿರ್ತದೆ ಸ್ನೇಹಿತರೆ. ಸೊ ಈ ಒಂದು ಸಂಪೂರ್ಣತಾ ಅಭಿಯಾನ 2.0 ಅಂದರೆ ಒಂದು ಶುದ್ಧತ್ವಕ್ಕೆ ಸಂಬಂಧಪಟ್ಟಂತೆ, ಅದು ಬ್ಲಾಕ್ ಮತ್ತು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಬ್ಲಾಕು ಎಷ್ಟು ಜಿಲ್ಲೆ, ಅದರಲ್ಲಿ ಎಷ್ಟು ಸಾಧಕ ಸೂಚಕಗಳನ್ನು ಒಳಗೊಂಡಿದೆ ಅಂತ ನೆನ್ಪಿಟ್ಕೋಬೇಕು. ತೀರಾ ಡೆಪ್ತಾಗಿ ಕೇಳಿದಾಗ ಈ 5 ಸಾಧಕ ಸೂಚಕಗಳು ಯಾವುದು ಅಂತಲೂ ಸಹ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ಅದು ತೀರಾ ಡೆಪ್ತ್ ಹೋದಾಗ ಇವನ್ KPSC ಫಿಲಿಮ್ಸಿಗೆ ಕೇಳ್ತಾ ಬರ್ಬೋದು, KEದಲ್ಲಿ ಕೇಳೋ ಡೌಟು, ಬಟ್ ಕೇಳಿದರೂ ಸಹ ಕೇಳ್ಬೋದು. ಕ್ಷಯ ಅಂತ ಬರುತ್ತೆ, ಶಿಶು ಆರೋಗ್ಯ ಕ್ಷಯ ಅಂತ ಬರುತ್ತೆ, ಮತ್ತು ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟಂತೆ ಇದಾಗಿರ್ತದೆ. ನಂತರ ಶಾಲಾ ನೈರ್ಮಲ್ಯ ಆಗಿರ್ತದೆ, ಮತ್ತು ಆರೋಗ್ಯ ನೈರ್ಮಲ್ಯ ಆಗಿರ್ತದೆ, ಇವೆಲ್ಲವೂ ಸಹ ಇರ್ತದೆ. ಮತ್ತು ನವಜಾತ ಶಿಶು ಆರೋಗ್ಯ ಆಗಿರ್ತದೆ, ಇವೆಲ್ಲ ನೆನ್ಪಿಟ್ಕೋಬೇಕು. ಇನ್ನು 6 ಅಂತ ಇದೆಯಲ್ಲ, 6ರಲ್ಲಿ ಬರೋದು ನಮಗೆ ಮೇಯ್ನಿಗೆ ಅಂಗನವಾಡಿಗೆ ಸಂಬಂಧಪಟ್ಟಂತೆ, ಶಾಲಾ ನೈರ್ಮಲ್ಯ ಮತ್ತು ಗೋವಿನ ಲಸಿಕೆ, ಮಕ್ಕಳಿಗೆ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಯೋಜನೆ ಆಗಿರ್ತದೆ ಸ್ನೇಹಿತರೆ. ಬಟ್ ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ ಸಂಪೂರ್ಣದ 2.0 ಸ್ಕೀಮ್ ಅಂದರೆ ಏನು, ಎಷ್ಟರಲ್ಲಿ ಜಾರಿಗೆ ಬಂತು, 2.0ದ ಅರ್ಥ ಏನು, ಎಷ್ಟು ಬ್ಲಾಕ್ಗಳಿದ್ದಾವೆ, ಆ ಬ್ಲಾಕ್ಗಳಲ್ಲಿ ಎಷ್ಟು ಕಾರ್ಯಸೂಚಕಗಳಿದ್ದಾವೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ಸೊ ಇಷ್ಟು ನಮಗೆ ಇವತ್ತಿನ ಒಂದು ಬಹುಮುಖ್ಯ ಸ್ಕೀಮ್ಸ್ಗಳಾಗಿರ್ತವೆ. ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ, ಜಸ್ಟ್ ನಿಮಗೆ ಮೊದಲ 2 ಸ್ಕೀಮ್ಗಳು ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರ್ತದೆ. ಯಾವೆಲ್ಲ ಸ್ಕೀಮ್ಗಳನ್ನು ನಿಮಗೆ ತಿಳಿಸ್ಕೊಟ್ಟೆ. ಸೊ ನಿಮಗೇನು ತಿಳಿಸ್ಕೊಟ್ಟೆ, ಮೊದಲ 2 ಸ್ಕೀಮ್ ಇದೆಯಲ್ಲ, ಇವುಗಳು ಅತಿ ಹೆಚ್ಚಾಗಿ ಡೆಪ್ತಾಗಿ ಓದ್ತಾ ಬನ್ನಿ. ಈ ಸೂರಜ್ ಪೋರ್ಟಲ್ ಬಗ್ಗೆ ಡೆಪ್ತಾಗಿ ಓದ್ತಾ ಬನ್ನಿ. ಮಿಕ್ಕಿದ್ದು ಇವು 4 ಇದಾವಲ್ಲ, ಜಸ್ಟ್ ಇವು ಎಷ್ಟರಲ್ಲಿ ಸ್ಥಾಪನೆ ಅದು, ಇವುಗಳ ಪ್ರಮುಖ ಉದ್ದೇಶ ಏನು ಅಂತ ತಿಳ್ಕೊಂಡ್ಬಿಟ್ರೆ ಮ್ಯಾಥ್ ದಿ ಫಾಲೋಯಿಂಗ್ ಕೇಳ್ತಾ ಬರ್ತಾನೆ. ಇನ್ನು ಮಿಕ್ಕಿದ್ದು ಸ್ಟೇಟ್ಮೆಂಟ್ ವೈಸ್ ಕೇಳಿದರೆ ಈ 3 ಸ್ಕೀಮಲ್ಲಿ ಕೇಳ್ತಾ ಬರ್ತಾನೆ. ಅದನ್ನು ಬಿಟ್ಟರೆ ನಾನು ಮಾರ್ಚ್ ಮತ್ತು ನಿಮಗೆ ಒಂದು ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ಗಳನ್ನು ಸಹ ನಾನು ನಿಮಗೆ ಯೋಜನೆಗಳಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದೀನಿ.
ಏಪ್ರಿಲ್ ಮತ್ತು ಮೇ ತಿಂಗಳ ಕರೆಂಟ್ ಅಫೇರ್ಸಲ್ಲಿ ಸುದ್ದಿಯಲ್ಲಿರುವಂಥ ಪ್ರಮುಖ ಯೋಜನೆಗಳನ್ನು ತಿಳಿಸ್ಕೊಡ್ತಾ ಬನ್ನಿ. ಇದು ಜನವರಿ ಫೆಬ್ರವರಿ ಆಗಿರುತ್ತೆ. ಇನ್ನೊಂದು ಮಾರ್ಚ್ ಮತ್ತು ಜೂನ್ ತಿಂಗಳದ್ದು ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಯಾವೆಲ್ಲ ಸ್ಕೀಮ್ಗಳು ಸುದ್ದಿಯಲ್ಲಿದೆ ಅಂತ. ಇಷ್ಟು ಸ್ಕೀಮ್ಗಳ ಮೇಲೆ ನಿಮಗೆ ಡೆಪ್ತ್ ಪ್ರಶ್ನೆಗಳು ಕೇಳ್ತಾನೆ. ಅಂದರೆ ನಿಮಗೆ ಎ ಸರಿ, ABC ಸರಿ ಅಥವಾ ACD ಸರಿ ಈ ರೀತಿ ಕೇಳ್ಬೋದು ಅಥವಾ ಒನ್ನೋಡಲ್ಲೇ ಕೇಳ್ಬೋದು. ಬಟ್ ಹಳೆ ಸ್ಕೀಮ್ ಹೇಳಿದ್ನಲ್ಲ 1975 ಮೇಲೆ ಯಾವೆಲ್ಲ ಸ್ಕೀಮ್ಗಳು ಜಾರಿಗೆ ಬಂದಿದ್ದಾವೆ ಅನ್ನೋ ಅಂತ್ಯೋದಯ ಯೋಜನೆ, ಗ್ರಾಮ ಸಡಕ್ ಯೋಜನೆ, ನರೇಗಾ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳು ಏನಿಲ್ಲ, ರಾಷ್ಟ್ರೀಯ ಶಿಕ್ಷಣ ಅಭಿಯಾನ ಆಗಿರ್ಬೋದು, ಅವುಗಳ ಮೇಲೆ ಇಲ್ಲಿ ವರ್ಷ ಕೊಟ್ಬಿಟ್ಟು ಇಲ್ಲಿ ಸ್ಕೀಮ್ ಕೊಟ್ಬಿಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾ ಇದ್ದಾನೆ. ಅಥವಾ ಯಾವ ಜೋಡಿ ಸರಿ ಯಾವ ತಪ್ಪು ಅಂತ ಕೇಳ್ತಾನೆ. ಅಥವಾ ಸ್ಕೀಮ್ಗಳನ್ನು ಕೊಟ್ಬಿಟ್ಟು ಅದ್ರ ಉದ್ದೇಶ ಏನು ಅಂತ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ಸೊ 2014 ನರೇಂದ್ರ ಮೋದಿ ಬಂದಿದ್ದರೆ ಅಲ್ಲಿಂದ ಶುರುವಾದಂತಹ ಸ್ಕೀಮ್ಗಳು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇಷ್ಟು ಸಹ ನಮಗೆ ಈ ಒಂದು ಯೋಜನೆಗಳಂತ ಬಂದಾಗ ನಿಮ್ಮ ಉದ್ದೇಶ ಯಾವಾಗಲೂ ಇದೇ ರೀತಿಯೇ ಇರಬೇಕು. ಸ್ಥಾಪನೆ ಆದಂಥ ವರ್ಷ, ಉದ್ದೇಶ, ಯಾವ ಸಚಿವಾಲಯದಡಿ, ಫಲಾನುಭವಿಗಳು ಯಾವುದು, ಅದರಲ್ಲಿ ಏನಾದರೂ ವಿಶೇಷತೆ ಇತ್ತಂದರೆ ಅವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ರೆ ನಿಮಗೆ 100% ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ನಾನು ಕೆಲಷ್ಟಾಗುತ್ತೋ ಅಷ್ಟು ಸ್ಕೀಮ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಥರ KE ಸ್ಪೆಷಲ್ 100 ಟಾಪಿಕ್ ಅಂತ ಹೇಳ್ಬಿಟ್ಟು ಹಲವಾರು ಟಾಪಿಕ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲ ಟಾಪಿಕ್ ಓದ್ಕೊಂಡು 100% ಪ್ರಶ್ನೆ ಅನ್ನು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಅವೆಲ್ಲ ನೀವು ಓದಿರಲೇಬೇಕಾಗ್ತದೆ. ಎಕ್ಸಾಮಲ್ಲಿ ಯಾವ ರೀತಿ ಬೇಕಾದ್ರೂ ನಿಮಗೆ ಪ್ರಶ್ನೆಗಳನ್ನು ಅವರು ಕೇಳ್ತಾ ಬರ್ತಾರೆ. ಸೊ ಇಷ್ಟು ಸಹ ಇವತ್ತಿನ ಒಂದು ಸ್ಕೀಮ್ ಆಗಿರುತ್ತೆ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತಾವೆ ಇದೇ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋನ ಆದಷ್ಟು ಬೇಗ ನಾಳೆ ನಿಮಗೆ ವಿಶೇಷವಾದಂಥ ಕಾನ್ಸೆಪ್ಟನ್ನು ತೊಗೊಂಡು ನಿಮಗೆ ಅರ್ಥ ಮಾಡಿಸ್ತಾ ಬರ್ತೀನಿ ಸ್ನೇಹಿತರೆ. ಇದು ನನ್ನ ಉದ್ದೇಶ, ಕೇವಲ ಮಾರ್ಗದರ್ಶನ ನೀಡುವುದು. ನಿಮ್ಮ ಇದನ್ನು ಕರೆಕ್ಟಾಗಿ ಪಾಲಿಸಿದ್ದೆ ಆದಲ್ಲಿ 100% ಮುಂಬರುವಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಒಂದಲ್ಲ ಎರಡು ಪ್ರಶ್ನೆಗಳನ್ನು ನೀವು ಪ್ರತಿ ವೀಡಿಯೋದಲ್ಲೂ ಸಹ ನೋಡ್ತಾ ಬರ್ತೀರ. ಕೇವಲ ಒಂದೇ ವೀಡಿಯೋದಲ್ಲ, ಪ್ರತಿ ವೀಡಿಯೋದಲ್ಲೂ 1-2 ಪ್ರಶ್ನೆಗಳು ನಿಮಗೆ ಕಂಪಲ್ಸರಿ ಬಂದೇ ಬರ್ತವೆ. ಆ ರೀತಿ ನಿಮಗೆ ಮಾರ್ಗದರ್ಶನವನ್ನು ಇಲ್ಲಿ ನೀಡ್ತಾ ಬರ್ತೀನಿ. ನಾನು ಟೆಲಿಗ್ರಾಮಲ್ಲಿ ಅಷ್ಟು ಹಾಕುವಂಥ ಎಲ್ಲ ಪೋಸ್ಟ್ಗಳನ್ನು ಸಹ ನೀವು ಕಂಪಲ್ಸರಿ ಪಾಲಿಸಲೇಬೇಕು. 100% ಒಂದಲ್ಲ ಒಂದು ಎಕ್ಸಾಮ್ಗಳೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ ಅಂತ ಒಂದು ಕಾನ್ಸೆಪ್ಟನ್ನು ಮಾತ್ರ ನಾನು ಟೆಲಿಗ್ರಾಮ್, ಯೂಟ್ಯೂಬ್ ಆಗಿರ್ಬೋದು ನಮ್ಮ ವೈಯಕ್ತಿಕ ಮಾರ್ಗದರ್ಶನದ ಬ್ಯಾಚ್ಗಳಲ್ಲಿ ಮಾತ್ರ ನೀಡ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಹ ಒಳ್ಳೆಯದಾಗಲಿ. ಧನ್ಯವಾದಗಳು.